ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಪಾರು ಧಾರಾವಾಹಿ ಮೂಲಕ ಮನೆ ಮನೆ ತಲುಪಿ ಇನ್ನ ಬಿಗ್ ಬಾಸ್ ನ ಸ್ವಾಭಿಮಾನಿ ಅನ್ನಿಸ್ಕೊಂಡಂತಹ ಮೋಕ್ಷಿತಾ ಪೈ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ನಮಸ್ತೆ ಮೋಕ್ಷಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ನಮಸ್ತೆ. ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನೀವು? ನಾವು ಸೂಪರ್ ಆಗಿದ್ದೀವಿ. ಹೇಗ್ ಅನ್ನಿಸ್ತಾ ಇದೆ ಅಂದ್ರೆ ಬಿಗ್ ಬಾಸ್ ನಲ್ಲಿ 120 ಡೇಸ್ ಇದ್ದು ಆಮೇಲೆ ಹೊರಗೆ ಬಂದು ಆ AC ಆ ಲೈಟ್ಸ್ ಅದೆಲ್ಲ ಮಿಸ್ ಮಾಡ್ಕೊಂತಿದ್ದೀರಾ? ಹೇಗ್ ಅನ್ನಿಸ್ತಾ ಇದೆ ಹೊರಗಿನ ಪ್ರಪಂಚ ನಿಮಗೆ? ಇಡೀ ಬಿಗ್ ಬಾಸ್ ಮನೆನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಆ ಅಟ್ಮಾಸ್ಫಿಯರ್ಗೂ ಈ ಅಟ್ಮಾಸ್ಫಿಯರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸ್ವಲ್ಪ ಟೈಮ್ ತಗೋತಾ ಇದೆ ಇದಕ್ಕೆ ಹೊಂದ್ಕೊಳ್ಳೋದಕ್ಕೆ ನನಗೆ. ಬಟ್ ಅದನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಇನ್ನ ನಂದು ಫಸ್ಟ್ ಕ್ವೆಶನ್ ಮುಗಿಸಿದ ಅವ್ರಿಗೆ ಏನು ಅಂತಂದ್ರೆ, ಫ್ಯಾಮಿಲಿ ರೌಂಡ್ ಇದ್ದಾಗ ನಿಮ್ಮ ಫ್ಯಾಮಿಲಿ ಅವರೆಲ್ಲರೂ ಬರ್ತಾರೆ. ಸ್ಪೆಷಲಿ ನಿಮ್ಮ ತಮ್ಮ ಬಂದಾಗ ನೀವು ತುಂಬಾ ಇಮೋಷನಲ್ ಆಗ್ತೀರಿ ಅಂಡ್ ಮನೆಯಲ್ಲಿ ತುಂಬಾ ಮಿಸ್ ಮಾಡ್ಕೊಂತಿರ್ತೀರಿ. ಆಗ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದು ನೋಡಿದವ್ರಿಗೆ ಯಾರಿಗಾದ್ರೂ ಕಣ್ಣಲ್ಲಿ ನೀರು ಬರುತ್ತೆ. ಇನ್ಫ್ಯಾಕ್ಟ್ ನಾನು ಕೂಡ ನೋಡುವಾಗ ತುಂಬಾ ಇಮೋಷನಲ್ ಆಗಿದ್ದೆ. ನಿಮ್ಮ ತಮ್ಮ ನಿಮ್ಮನ್ನು ಗುರ್ತಿಡಿತಿಲ್ಲ ಅಂತ ಹೇಳಿ ನೀವು ಅಳ್ತೀರಿ. ಈಗ ಮನೆಯಿಂದ ಹೊರಗೆ ಬಂದಿದ್ದೀರಿ, ತಮ್ಮನ ಮೀಟ್ ಆಗಿರ್ತೀರಿ. ತಮ್ಮ ಗುರ್ತು ಹಿಡಿದ್ರ, ನಿಮ್ಮನ್ನ ಮಾತಾಡ್ಸಿದ್ರ, ಹೇಗಿತ್ತು ಅಂತ? ಆಚೆ ಬಂದ್ಮೇಲೆ ಅವನಷ್ಟು ಗುರ್ತು ಹಿಡಿಲಿಲ್ಲ. ನಿನ್ನೆ ರಾತ್ರಿ ನಾನು ಎಲ್ಲಿ ಕೂತಿರ್ತೀನಿ ಅಲ್ಲಿಂಗೆ ಬರ್ತಾನೆ. ಈಗ ಒಂದ್ ಸ್ವಲ್ಪ 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 ನಾಪ್ಸ್ಕೊತಾ ಇದ್ದಾನೆ ಅವ್ನು ನನ್ನನ್ನ. ಓಕೆ, ಅಂದ್ರೆ ಅದೊಂಥರ ತುಂಬಾ ಇಮೋಷನಲ್ ಆಗಿತ್ತು. ಅಂಡ್ ಕಲರ್ಸ್ ಪೇಜ್ ಅಲ್ಲಿ ಸಿಕ್ಕಾಬಿಟ್ಟೆ ರೀಚ್ ಆಗಿದ್ದಂತ ಪ್ರೋಮೋ, ಅದು ಹೈಯೆಸ್ಟ್ ವ್ಯೂಸ್ ಕೂಡ ಬಂದಿತ್ತು. ಧನರಾಜ್ ಫ್ಯಾಮಿಲಿ ಆದ್ಮೇಲೆ ನಿಮ್ದು ಜನಗಳು ಅಷ್ಟು ಕನೆಕ್ಟ್ ಆಗ್ಬಿಟ್ಟಿದ್ರು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂದ್ರೆ ಆಲ್ರೆಡಿ ನೀವು ಪಾರು ಸೀರಿಯಲ್ ಮಾಡಿ ತುಂಬಾ ಜನಕ್ಕೆ ಇಷ್ಟ ಆಗಿದ್ರಿ, ಒಂಥರ ಮನೆ ಮಗಳ ತರ ಇದ್ರಿ. ಅಂತದ್ರಲ್ಲಿ ಬಿಗ್ ಬಾಸ್ ಮೂಲಕ ಇಷ್ಟು ಫ್ಯಾನ್ಸ್ ಗಳಿಸಿರೋದು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಇಷ್ಟು ಜನ ಫ್ಯಾನ್ಸ್ ಆಗಿರ್ತಾರ ನನಗೆ ಅಂತ ಹೇಳಿ? ಖಂಡಿತ ನಿಮ್ಮ ಕ್ಯಾರೆಕ್ಟರಿಗೆ ಖಂಡಿತ ಇಲ್ಲ. ಅಲ್ಲಿದ್ದಾಗ ನಂಗೆ ಅದೊಂದು ಕ್ವೆಶನ್ ಮಾರ್ಕ್ ಇತ್ತು. ನಾನು ಇಲ್ಲಿ ಮಾಡ್ತಿರೋದು ನನಗೆ ಸರಿ ಅನ್ನಿಸ್ತಿದೆ, ಆಚೆ ನೋಡ್ತಿರೋರ್ಗೆ ಅದು ಸರಿ ಅನ್ನಿಸ್ತಿದೆಯೋ ಇಲ್ವೋ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇತ್ತು. ಆ ಕ್ವೆಶನ್ ಮಾರ್ಕ್ ಎಲ್ಲದಕ್ಕೂ ಆಡಿಯನ್ಸ್ ತೆರೆ ಎಳೆದಿದ್ದಾರೆ. ನಾನು ಇಷ್ಟ ಆಗ್ತೀನೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿದೆ. ಬಟ್ ಇಲ್ಲ, ನೀವು ನನಗೆ ನಮ್ಗಳಿಗೆ ಇಷ್ಟ ಆಗಿದ್ದೀರಾ ಅಂತ ಹೇಳಿ ನನ್ನ ಫ್ಯಾನ್ಸ್ ನನಗೆ ತೋರಿಸಿದ್ದಾರೆ. ಓಕೆ, ಮೋಕ್ಷಿತ್ ಅವ್ರಿಗೆ ಮೊದಲ ಹೆಸರು ಬೇರೆ ಇತ್ತು. ಅಂದ್ರೆ ಇಂಡಸ್ಟ್ರಿಗೆ ಬರುವಾಗ ಯೂಶಲಿ ತುಂಬಾ ಜನ ಹೆಸರು ಚೇಂಜ್ ಮಾಡ್ಕೊಂತಾರೆ. ಅಂದ್ರೆ ಆ ಹೆಸರಿಂದ ಲಕ್ ಸಿಗುತ್ತೆ ಅನ್ನೋ ಕಾರಣಕ್ಕೋ ಏನೋ. ನೀವು ಕೂಡ ಫಸ್ಟ್ ಐಶ್ವರ್ಯ ಅಂತ ಹೆಸರಿತ್ತು ಅಂತ ಕೇಳ್ಪಟ್ವಿ. ಐಶ್ವರ್ಯದಿಂದ ಮೋಕ್ಷಿತ ಆಗ್ತೀರಿ. ಏನು ಮೋಕ್ಷಿತ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಅಂತ? ಫ್ರೀಡಮ್. ಅಂದ್ರೆ ನನಗೆ ಯಾವಾಗ್ಲೂ ನನ್ನ ಯಾರಾದ್ರೂ ರಿಸ್ಟ್ರಿಕ್ಟ್ ಮಾಡಿದ್ರೆ ಅಥವಾ ನನ್ನ ಯಾರಾದ್ರೂ ಹಿಡ್ದಿಟ್ರೆ ಅದು ನನಗೆ ಆಗಲ್ಲ. ನಾನು ತುಂಬಾ ಫ್ರೀ ಆಗಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತಿರೋ ಹುಡುಗಿ ನಾನು. ಸೊ ಹಾಗಾಗಿ ಆ ಹೆಸರನ್ನ ಇಟ್ಟಿದ್ದು. ಅಂಡ್ ಅದು ಅಲ್ಲದೆ ನನಗೆ ಮೋ ಅನ್ನೋ ಅಕ್ಷರ ಬಂದಿತ್ತು. ಆ ಟೈಮಲ್ಲಿ ನಂದು ಅಕ್ಷರ ಅಂದ್ರೆ ನನಗೆ ಅಕ್ಷರ ಬಂದಿದ್ದು ಟಾ ಮತ್ತೆ ಮೋ. ಟಾ ಅಕ್ಷರದಿಂದ ಇಡೋದಕ್ಕೆ ಆಗಲ್ಲ ಅಂತ ಹೇಳಿ ಹೆಸರು ಅದನ್ನ ಇಟ್ಟಿದ್ರು. ಬಟ್ ಇಂಡಸ್ಟ್ರಿಗೆ ಬರೋವಾಗ ಈ ಹೆಸರು ನನಗೆ ಲಕ್ ತಂದ್ಕೊಡುತ್ತೆ ಅಂತ ಹೇಳಿದ್ರು. ನಾವು ಹಿಂಗೆ ಜಾತಕ ಕೇಳಿದಾಗ ಈ ತರ ಹಿಂಗ್ ಸೀರಿಯಲ್ ಬಂದಿದೆ, ಓಕೆನಾ ಮಾಡಿಸ್ಬೋದಾ ಅಂತ ಹೇಳಿ ಜಾತಕ ಕೇಳಿದಾಗ ಅವ್ರು ಹೇಳಿದ್ರು ಮೋ ಅನ್ನೋ ಟಾ ಇಂದ ಹೆಸರಿಡಕ್ ಆಗಲ್ಲ ಅಂದಿದ್ದು ಮೋ ಅನ್ನೋ ಅಕ್ಷರದಿಂದ ಹೆಸರಿಡಿ ಅಂತ ಹೇಳಿ ಅವರೇ ಕೊಟ್ಟಂತ ಹೆಸರಿದು. ಅದನ್ನ ಮತ್ತೆ ಮರುನಾಮಕರಣ ಅಂತ ಹೇಳಿ ಮಾಡಿದ್ರು. ಸೊ ಆ ಹೆಸರೇ ನನಗೆ ಇಷ್ಟು ಸಕ್ಸಸ್ ತಗೊಂಬಂದ್ ಕೊಟ್ಟಿರೋದು. ಸೊ ಹಾಗಾಗಿ ನನಗೆ ಈಗ ಮೋಕ್ಷಿತ್ ಅವರಿಗೆ ಅಂದ್ರೆ ಐಶ್ವರ್ಯಗಿಂತ ಮೋಕ್ಷಿತ್ ಅನ್ನೋ ಹೆಸರೇ ಜಾಸ್ತಿ ಇಷ್ಟ. ಬಿಗ್ ಬಾಸ್ ಹೋದ್ಮೇಲೆ ಅದು ಮೋಕ್ಷಿ ಆಗ್ಬಿಡ್ತು. ಎಲ್ಲ ಒಂಥರ ಅದು ಎಷ್ಟು ಹ್ಯಾಶ್ ಟ್ಯಾಗ್ಸ್ ಆಗಿದೆಯೋ ಗೊತ್ತಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಆ ಮೋಕ್ಷಿ ಅನ್ನೋದು ಕೇಳೋದಿಕ್ಕೆ ಒಂಥರ ಚೆನ್ನಾಗ್ ಅನ್ಸುತ್ತೆ. ಮುಂಚೆ ಎಲ್ಲರೂ ಮೋಕ್ಷು ಅಂತ ಕರೀತಿದ್ರು. ಬಿಗ್ ಬಾಸ್ ಹೋದ್ಮೇಲೆ ಮೋಕ್ಷಿ ಅದೊಂಥರ ಚೆನ್ನಾಗಿದೆ ಹೆಸರು. ಆಲ್ಮೋಸ್ಟ್ ಎಲ್ರು ನನ್ನ ಮೋಕ್ಷಿ ಅಂತ ಕರೆದಿರೋದೇ ಜಾಸ್ತಿ ಅಲ್ಲಿ. ಸೊ ಅದೊಂಥರ ಸೌಂಡಿಂಗ್ ಚೆನ್ನಾಗಿದೆ ಕೇಳಕ್ಕೆ. ಓಕೆ, ಇನ್ನ ಯೂಶಲಿ ನೀವು ಆಲ್ರೆಡಿ ಸಿಕ್ಕಾಪಡೆ ಇಂಟರ್ವ್ಯೂಸ್ ಕೊಟ್ಬಿಟ್ಟಿದ್ದೀರಿ. ಬಿಗ್ ಬಾಸ್ ನಲ್ಲಿ ಏನೇನಾಗಿದೆ ಅಂತೆಲ್ಲ ಹೇಳಿದಿರಿ. ಅದು ಬಿಟ್ಟು ನನಗೆ ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಏನಾದ್ರು ಕೇಳ್ಬೇಕು ನಿಮಗೆ ಅಂತ ಇದೆ. ಹಾಗಾಗಿ ಈ ಕ್ವೆಶನ್ ಕೇಳ್ತಾ ಇದೀನಿ. ಯೂಶಲಿ ಮನೆಯಲ್ಲಿ ನಿಮಗೆ ಬಿಗ್ ಬಾಸ್ ಕ್ವೆಶನ್ ಕೇಳ್ತಾ ಇರ್ತಾರೆ. ನೀವು ಬಿಗ್ ಬಾಸ್ಗೆ ಏನಾದ್ರು 5 ಕ್ವೆಶನ್ ಕೇಳಿದ್ರಿ, ಏನ್ ಕೇಳ್ಬೋದು ಅಂತ? ಅಯ್ಯೋ, ಎಂತ ಕ್ವೆಶನ್ ಇದು! ನಿಜವಾಗ್ಲೂ ನಾನ್ ಬಿಗ್ ಬಾಸ್ಗೆ ಏನ್ ಕ್ವೆಶನ್ಸ್ ಕೇಳಲ್ಲ. ಕೇಳೋದೇ ಇಲ್ಲ, ನಾನು ಏನು ಕೇಳಲ್ಲ. ಅಂದ್ರೆ ನಿಮ್ಗೆ ಏನು ಡೌಟ್ಸ್ ಇಲ್ವಾ ಬಿಗ್ ಬಾಸ್ ಹತ್ರ ಅಂತ? ಏನು ಡೌಟ್ಸ್ ಇಲ್ಲ ನನಗೆ, ಏನು ಡೌಟ್ಸ್ ಇಲ್ಲ. ಸೊ ಬಿಗ್ ಬಾಸ್ ಬಿಕಾಸ್ ಅಲ್ಲಿರೋಷ್ಟು ದಿವಸ ನಾನು ಏನಿದ್ದೀನಿ, ನಾನು ಹೇಗಿದ್ದೆ ಏನು ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸೊ ಹಂಗಿದ್ಮೇಲೆ ಅವ್ರ ಹತ್ರ ನನಗೇನು ಪ್ರಶ್ನೆ ಮಾಡ್ಬೇಕು ಅನ್ನೋ ತರ ಏನು ಇಲ್ವೇ ಇಲ್ಲ. ಓಕೆ, ಅಂದ್ರೆ ಮತ್ತೊಮ್ಮೆ ನೀವು ಪ್ರೂವ್ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ ಏನು ಪ್ರಶ್ನಾತೀತರವರು, ಅವ್ರನ್ನ ಯಾರು ಪ್ರಶ್ನೆ ಮಾಡಕ್ ಅವ್ರನ್ನ ಯಾರು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಅವ್ರು ಒಬ್ರನ್ನ ಪ್ರಶ್ನೆ ಮಾಡ್ಬೋದೇ ಹೊರತು ಅವ್ರನ್ನ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಓಕೆ, ಇವಾಗ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ಬಿಗ್ ಬಾಸ್ ನಿಮಗೆ ಏನಾದ್ರು ಒಂದು ಸೂಪರ್ ಪವರ್ ಕೊಡ್ತೀನಿ ಅಂತಂದಿದ್ರೆ ನೀವೇನ್ ಕೇಳ್ತಾ ಇದ್ರಿ? ಅಂದ್ರೆ ಮನೆ ಒಳಗಡೆ ಅಲ್ದೆ ಹೊರಗೆ ಬಂದ್ಮೇಲೆ. ಬಿಗ್ ಬಾಸ್ ಮನೇಲಿ ಮಾತ್ರ ಅದು ಸೀಮಿತ. ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಮಾತಾಡ್ತಾರೆ. ಅದಕ್ಕೆ ನಾ ಹೇಳ್ದೆ, ಇನ್ ಕೇಸ್ ಸಾಧ್ಯ ಆಗೋದಿದ್ರೆ ಏನ್ ಸೂಪರ್ ಪವರ್ ಕೇಳ್ತಾ ಇದ್ರಿ ಅಂತ? ಸೂಪರ್ ಪವರಾ? ಏನ್ ಕೇಳ್ಬೋದಿತ್ತು?
ಅಂದ್ರೆ ನೀವೇ ಬಿಗ್ ಬಾಸ್ ಅಲ್ಲಿ ಏನಾದ್ರು ಮಿಸ್ ಮಾಡ್ಕೊಂತಿರೋದು ಅಥವಾ ಬಿಗ್ ಬಾಸ್ ಅಲ್ಲಿ ಇದ್ದಿದ್ದು ಇಲ್ಲೇ ಕಂಟಿನ್ಯೂ ಆಗ್ಬೇಕು ಹಂಗೆ? ನನ್ನ ಫ್ರೆಂಡ್ಸು ನನ್ನ ಕ್ಲೋಸ್ ಸರ್ಕಲ್ನೆಲ್ಲ ಒಂದ್ಸಲ ಬಿಗ್ ಬಾಸ್ ಮನೆಗೆ ಕರ್ಕೊಂಡ್ಬಂದು ಮನೆ ಫುಲ್ಲು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಅದೊಂದು ಸೂಪರ್ ಪವರ್ ಕೇಳ್ತಾ ಇದ್ರಾ? ಅಷ್ಟೇ. ಓಕೆ, ಇದು ಮೋಕ್ಷಿತ್ ಅವರಿಗೋಸ್ಕರ ನಾವು ಒಂದು ಸ್ಪೆಷಲ್ ಆಗಿ ಮಾಡಿರುವಂತ ಸೆಗ್ಮೆಂಟ್ ಇದು. ಇಲ್ಲಿವರೆಗೂ ಬಂದಿರೋ ಯಾವ ಕಂಟೆಸ್ಟೆಂಟ್ಸಿಗೂ ಮಾಡಿಲ್ಲ ನಾವಿದು. ಬಿಕಾಸ್ ನಿಮಗೆ ಫ್ಯಾನ್ಸ್ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ನಿಮ್ಮನ್ನ ಅಷ್ಟು ಒಪ್ಕೊಂಡಿದ್ದಾರೆ. ಹಾಗಾಗಿ ನಾವು ಫ್ಯಾನ್ಸಿಗೆ ಒಂದು ಇದನ್ನ ಆಪ್ಷನ್ ಕೊಟ್ಟಿದ್ವಿ. ನೀವು ಮೋಕ್ಷಿತ್ ಅವ್ರಿಗೆ ಏನಾದ್ರು ಕ್ವಶನ್ ಕೇಳಬೇಕು ಅಂತಿತ್ತು ಅಂದ್ರೆ ನಮ್ಮ ಹತ್ರ ಹೇಳಿ, ನಾವ್ ಅದನ್ನ ಕೇಳ್ತೀವಿ ಅಂತ ಹೇಳಿ. ಸೂಪರ್. ಸೊ ನಾನು ಒಬ್ರೊಬ್ರು ಯಾರು ಆ ಕ್ವಶನ್ ನಮಗೆ ಕಳ್ಸಿದ್ದಾರೆ ಅವ್ರ ಹೆಸರು ಸಮೇತ ಕ್ವಶನ್ ಕೂಡ ಹೇಳ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಆನ್ಸರ್ ಮಾಡಿ, ಬಿಕಾಸ್ ಫ್ಯಾನ್ಸ್ ವೇಟ್ ಮಾಡ್ತಾ ಇರ್ತಾರೆ. ಮೊದಲನೇ ಪ್ರಶ್ನೆ, ಶುಭಶ್ರೀ ಅನ್ನೋರು ವಿಕ್ರಮ್ ಜೊತೆ, ತ್ರಿವಿಕ್ರಮ್ ಜೊತೆ ನಿಮ್ಗೆ ಏನಾದ್ರು ಫಿಲಂ ಆಫರ್ ಬಂದ್ರೆ ಒಪ್ಕೊಂತೀರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ. ಸಿ, ಪ್ರೊಫೆಷನ್ ಬೇರೆ, ಪರ್ಸ್ನಲ್ ಬೇರೆ, ಪ್ರೊಫೆಷನ್ ಬೇರೆ. ಸೊ ಹಾಗಾಗಿ ಅದು ಎರಡನ್ನೂ ಕಂಬೈನ್ ಮಾಡೋಕ್ಕಾಗಲ್ಲ. ಪ್ರೊಫೆಷನ್ ಖಂಡಿತ ಮಾಡ್ತೀನಿ. ಓಕೆ, ಇನ್ನ ಶಿವಶಕ್ತಿ ಅನ್ನೋರು ಈ ಪ್ರಶ್ನೆ ಕೇಳಿದ್ದಾರೆ, ಮಂಜಣ್ಣ ಅಂಡ್ ಮೋಕ್ಷಿ ಅಣ್ಣ ತಂಗಿ ಸಂಬಂಧನ ಹಾಗೆ ಕಂಟಿನ್ಯೂ ಮಾಡಕ್ ಹೇಳಿ ಅಂತ ಕ್ವಶನ್ ಕೇಳ್ತೀರಾ. ಅವ್ರು ಹೇಳ್ತಾ ಇದಾರೆ ಆಕ್ಚುಲಿ ಆ ಅಣ್ಣ ತಂಗಿ ಸಂಬಂಧ ಏನಿತ್ತು ಅದನ್ನ ಹಾಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದೀರಿ. ನೀವೇನ್ ಹೇಳ್ತೀರಿ? ಓಕೆ, ಥಮ್ಸ್ ಅಪ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇದು ಮೋಸ್ಟ್ ಆಸ್ಕ್ಡ್ ಕ್ವಶನ್. ಇದು ಎಷ್ಟು ಜನ ಕೇಳಿದ್ದಾರೆ ಅಂದ್ರೆ, ನಾವು ಕೇಳಿರೋ ಕ್ವಶನ್ ಆಗ್ಲಿ ಅಥವಾ ನಾವು ಬೇರೆಯವ್ರಿಗೆ ಇಂಟರ್ವ್ಯೂ ಮಾಡಿದಾಗಲಿ ಎಲ್ಲರೂ ಪ್ರತಿಯೊಬ್ರು ಹಾಕಿದ ಕ್ವಶನ್ ಇದು. ನನಗೆ ಗೊತ್ತಂಗೆ ಒಂದು 200-250 ಜನ ಆದ್ರೂ ಕೇಳಿರ್ತಾರೆ. ಸಂಕ್ರಾಂತಿ ಹಬ್ಬದ ದಿನ ನೀವು ಮತ್ತೆ ತ್ರಿವಿಕ್ರಮ್ ಅವರು ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ತಿರಂತೆ. ಅದು ಯಾವ ಸಾಂಗ್ ಅಂತ ಗೊತ್ತಾಗ್ಬೇಕಂತೆ ಅವರಿಗೆ. ಅದ ಮಂಡ್ಯದಿಂದ ಓಡಿ ಬಂದ ಕಳ್ಳ ಗೋವಿಂದ, ಹೆಣ್ಣೈಕ್ಳು ದೂರ ಇರಿ ಸ್ವಲ್ಪ ಯೋನಿಂದ. ಮನ್ಸಿನ ಮಾತು ಹೇಳ್ಬಿಟ್ರ ಅಲ್ಲಿ ಮೋಕ್ಷಿತ್ ಅವರು. ಓಕೆ, ಗೊತ್ತಾಗಿದೆ ಅನ್ಕೊಂತೀನಿ, ಯಾಕಂದ್ರೆ ಸಿಕ್ಕಾಬಡೆ ಕೇಳಿದ್ರು. ಇದು ನನಗೂ ಮೆಸೇಜ್ ಎಲ್ಲ ಮಾಡಿದ್ರು ಈ ಕ್ವಶನ್ ಕೇಳಿ ಮೋಕ್ಷಿತ್ ಅವರಿಗೆ ಅಂತ ಹೇಳಿ. ಅಂಡ್ ನಿಮ್ಮಿಬ್ರು ಪೇರ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಎಲ್ರಿಗೂ. ಪೇರ್ ಅಲ್ಲದೆ ಇರೋ ಪೇರ್ ಇಷ್ಟ ಆಗ್ಬಿಟ್ಟಿದೆ ಎಲ್ರಿಗೂ. ನೆಕ್ಸ್ಟ್ ಕ್ವಶನ್, ಕೀರ್ತಿ ಮಹೇಶ್ವರಿ ಅಂತ ಹೇಳಿ, ನಿಮ್ ಪ್ರಕಾರ ಫಿನಾಲೆವರೆಗೂ ವೋಟಿಂಗ್ ಮಾಡಿ ಜನ ನಿಮಗ್ ಸಪೋರ್ಟ್ ಮಾಡಿದ್ದಾರೆ, ಕಾರಣ ಏನಿರಬಹುದು? ಅಂಡ್ ನೀವ್ ವಿನ್ನರ್ ಆಗಿಲ್ಲ ಅಂತ, ವಿನ್ನರ್ ಆಗಲ್ಲ ನೀವು ಅಂತ ಮುಂಚೆನೆ ಏನಾದ್ರು ಗೊತ್ತಿತ್ತಾ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ವಿನ್ನರ್ ಆಗಲ್ಲ ಅಂತ ಮುಂಚೆನೆ ಗೊತ್ತಿತ್ತು, ಯಾಕೆಂದ್ರೆ ಹನುಮಂತು ಡಿಸರ್ವಿಂಗ್ ಇದ್ರು. ಹಾಗಾಗಿ ಹನುಮಂತು ಗೆಲ್ಬೋದು ಅನ್ನೋದೇ ನನಗೂ ಇದ್ದಿದ್ದು. ಹನುಮಂತು ಗೆಲ್ಬೋದು, ಹನುಮಂತು ಗೆಲ್ಬೇಕು ಅನ್ನೋದೇ ಇತ್ತು ನನಗೆ. ಅದ್ ಬಿಟ್ರೆ ವೋಟಿಂಗ್ಸ್, ಈಗ ನೀವ್ ಹೇಳಿದ್ರಿ, ಏನದು ವೋಟಿಂಗ್ಸ್ ದಿನಂತಲ್ಲ ಹೇಳಿ? ಅಂದ್ರೆ ಜನ ನಿಮ್ಗೆ ವೋಟ್ ಮಾಡಿ ಯಾವ ಕಾರಣಕ್ಕೆ ವೋಟ್ ಮಾಡಿರ್ಬೋದು ನಿಮಗೆ? ಅಂದ್ರೆ ಅಷ್ಟು ದಿನ ಫಿನಾಲೆವರೆಗೂ ಉಳಿಸ್ಕೊಳೋದಕ್ಕೆ ಯಾವ ಕಾರಣಕ್ಕೆ ವೋಟ್ ಮಾಡಿರ್ಬೋದು? ಮೋಕ್ಷಿತನ ವ್ಯಕ್ತಿತ್ವ ಇಷ್ಟ ಆಗಿ ಜನ ಉಳಿಸಿದ್ದಾರೆ ಅಂತ ಹೇಳ್ತೀನಿ. ಓಕೆ, ಕೀರ್ತಿ ಮಹೇಶ್ವರಿ ಅವ್ರಿಗೆ ಅವ್ರ ಆನ್ಸರ್ ಸಿಕ್ಕಿದೆ ಅನ್ಕೊಂತೀನಿ. ನೆಕ್ಸ್ಟ್ ಭರತ್ ಅನ್ನೋರು, ಅವ್ರಿಗೆ ಈ ಕ್ವಶನ್ ನಾನು ಕೇಳಿ ನಿಮ್ ರಿಯಾಕ್ಷನ್ ನೋಡ್ಬೇಕಂತ ಹೇಗಿರುತ್ತೆ ಅಂತ. ಅವ್ರಿಗೆ ಹೇಳಿ, ತ್ರಿವಿಕ್ರಮ್ ಅಂಡ್ ಮೋಕ್ಷಿತ ತುಂಬಾ ಒಳ್ಳೆ ಪೇರ್ ಆಗತ್ತೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಓಕೆ, ಅವರು ನಿಮ್ಮ ರಿಯಾಕ್ಷನ್ ಅವ್ರಿಗೆ ಸಿಕ್ಕಿದೆ ಅನ್ಸತ್ತೆ. ಅಂಡ್ ನೆಕ್ಸ್ಟ್ ಸೋನಿ ಅನ್ನೋರು, ಟಾಸ್ಕ್ ಚೆನ್ನಾಗಿ ಆಡ್ತೀರಾ ಆದ್ರೆ ಹಿಂಜರಿಕೆ ಯಾಕೆ ಅಂತ. ಅಂದ್ರೆ ಕೆಲವು ಟಾಸ್ಕ್ ಅಲ್ಲಿ ನೀವು, ಅಂದ್ರೆ ಈ ಗೌತಮಿ, ನೀವು ಭವ್ಯ ಒಂದ್ ಪೇರ್ ಆಗಿರ್ತೀರಿ, ಗೌತಮಿ ಮತ್ತೆ ಚೈತ್ರ ಅವರು ಐಶ್ವರ್ಯ ಅನ್ನೋ ಒಂದ್ ಪೇರ್ ಆಗಿರ್ತಾರೆ ಅನ್ಸುತ್ತೆ. ನೀವು ಎಳದ್ ಬಿಸಾಕ್ತಿರ್ತೀರ, ಸಾರಿ, ಭವ್ಯ ಅವರು ಗೌತಮಿ ಒಂದ್ ಪೇರ್ ಆಗಿರ್ತಾರೆ, ನೀವು ಮತ್ತೆ ಐಶ್ವರ್ಯ ಒಂದಾಗಿರ್ತೀರಿ. ಅದ್ರಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಅನ್ನಿಸ್ತೀರಿ. ಬಟ್ ಅಷ್ಟೆಲ್ಲ ಇದ್ರು ಏನಕ್ಕೆ ಹಿಂಜರಿತಾ ಇದ್ರು ಕೆಲವು ಟಾಸ್ಕ್ ಆಡೋದಿಕ್ಕೆ ಅಂತ? ಸಿ, ನನಗೇನಂತಂದ್ರೆ, ನನಗೆ ನೋವಾದ್ರೆ ನಾನು ತಡ್ಕೊಂಡ್ಬಿಡ್ತೀನಿ. ಇವೆಲ್ಲ ನೋವುಗಳಾಗಿದೆ, ನಾನು ತಡ್ಕೊಂಡಿದ್ದೀನಿ. ನನ್ನಿಂದ ಇನ್ನೊಬ್ರಿಗೆ ನೋವಾಗೋದನ್ನ ನನಗೆ ತಗೊಳಕ್ಕಾಗಲ್ಲ. ಸೊ ಹಾಗಾಗಿ ತಡೆದಿದ್ದು ಹೌದು. ಆ್ಯಂಡ್ ಇನ್ನೊಂದು, ನನಗೆ ಅಮ್ಮ ಯಾವಾಗಲೂ ಹೇಳ್ತಾರೆ, ಅಮ್ಮ ಆಗಲಿ ಫ್ರೆಂಡ್ಸ್ ಆಗಲಿ, ನೀನು ಸ್ಟ್ರಾಂಗ್ ಇದೆಯಾ, ನಿನ್ನ ಕೈಯಲ್ಲಿ ಒಂದು ಏಟ್ ಬಿದ್ರೇ ನಮಗೆ ಜಾಸ್ತಿ ನೋವಾಗುತ್ತೆ ಅಂತ. ಸೊ ಹಿಂಗಿದ್ದಲ್ಲಿ ನಾನು ಹೆಂಗೋ ರಫಾಗಿ ಹ್ಯಾಂಡ್ಲ್ ಮಾಡಿ ಅವ್ರಿಗೇನಾದ್ರು ನನ್ನಿಂದ ಜಾಸ್ತಿ ನೋವಾದರೆ ಆ ಒಂದು ಭಯನೇ ನಾನು ಸ್ವಲ್ಪ ಹಿಂಜರಿಯೋದಕ್ಕೆ ಕಾರಣ ಆಯಿತು. ಓಕೆ, ನೆಕ್ಸ್ಟ್ ಭಾರತಿ ಅನ್ನೋರಿಗೆ ಕ್ವಶನ್ ಕೇಳಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ನೀವೆಲ್ಲೂ ನಿಮ್ ವ್ಯಕ್ತಿತ್ವ ಸ್ವಾಭಿಮಾನ ಬಿಟ್ಟು ಆಟ ಆಡಿಲ್ಲ. ಆ ಬಿಗ್ ಬಾಸ್ ಮನೆಗೆ ನಿಮ್ಗೆ ಹೇಗ್ ಸಾಧ್ಯ ಆಯ್ತು ಇದೆಲ್ಲ ಮಾಡೋದಿಕ್ಕೆ? ನೀವು ಮೊದ್ಲಿಂದಾನು ಹಾಗೆ ಇರೋದಾ? ನೀವು ತುಂಬಾ ಗ್ರೇಟು, ನೀವೆಲ್ಲ ಹುಡುಗಿಯರಿಗೂ ಇನ್ಸ್ಪಿರೇಷನ್, ಲವ್ ಯು ಮ್ಯಾಮ್ ಅಂತ ಹೇಳಿದ್ದಾರೆ. ಮೊದಲಿಂದನೂ ಹಾಗೆ ಇರೋದು. ಸೊ ನಾನು ಅಂದರೆ ಈಗ ನಾಟಕ ಮಾಡಿದ್ರೆ, ಯಾರಾದರೂ ನಾಟಕ ಮಾಡ್ತು ಅಂದರೆ ಹಬ್ಬ ಅಂದರೆ 2-3 ವಾರ ನಾಟಕ ಮಾಡ್ಬೋದು. ಅದನ್ನೇ ಅಂದರೆ ಥ್ರೂ ಔಟ್ 4 months ಯಾರೂ ನಾಟಕ ಮಾಡೋಕ್ಕಾಗಲ್ಲ. ನಾನು ಏನಿದ್ದೀನಿ ಅದನ್ನು ನಾನು ತೋರಿಸಿದ್ದೀನಿ. ನಾನು ಇರೋದೇ ಹಾಗೆ. ಆ್ಯಂಡ್ ನೀವು ಇನ್ಸ್ಪಿರೇಷನ್ ಕೂಡ ಅಂತ ಹೇಳಿದ್ದಾರೆ ತುಂಬಾ ಹುಡುಗಿಯರಿಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನು ಲಾಸ್ಟ್ ಕ್ವಶನ್, ಸುಮಿತ್ರಾ ಅನ್ನೋರು, ಇಷ್ಟೊಂದು ಅಭಿಮಾನಿಗಳನ್ನ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ಅಂದ್ರೆ ಇದು ಬಹುಶಃ ಎಲ್ಲರೂ ಕೇಳಿರ್ತಾರೆ ಈ ಕ್ವಶನ್ನ. ಬಟ್ ನೀವು ಮನೆ ಒಳಗಡೆ ಇದ್ದಾಗ ನಿಮ್ಗೆ ಏನು ಗೊತ್ತಿರೋದಿಲ್ಲ, ಯಾರನ್ನ ಇಷ್ಟಪಡ್ತಿದ್ದಾರೆ, ಯಾರನ್ನ ದ್ವೇಷ ಮಾಡ್ತಿದ್ದಾರೆ, ಯಾರನ್ನ ಟ್ರಾಲ್ ಮಾಡ್ತಿದ್ದಾರೆ, ಏನು ಗೊತ್ತಿರಲ್ಲ. ಬಟ್ ಅದೊಂದ್ಸಲಿ ಹೊರಗೆ ಬಂದಾಗ ಆ ಪ್ರೀತಿ ನೋಡೋದಿದೆ ಅಲ್ಲ, ಆ ಕ್ಷಣಕ್ಕೆ ಏನ್ ಅನ್ನಿಸ್ತು ನಿಮ್ಗೆ ಅಂತ? ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬಂತು.
ತುಂಬ ಖುಷಿ ಆಯಿತು. ಅವ್ರು ನಮಗೋಸ್ಕರ ಮಾಡಿರೋ ವಿಡಿಯೋ ಎಡಿಟಿಂಗ್ಸ್ ಆಗಿರ್ಬೋದು, ಆ ಫೋಟೋಸ್ ಆಗಿರ್ಬೋದು, ಆ ಟ್ಯಾಗ್ಲೈನ್ಸ್ ಆಗಿರ್ಬೋದು, ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಇದೆಲ್ಲ ಎಷ್ಟೇ ದುಡ್ಡು ಕೊಟ್ಟರು ಸಿಗದೇ ಇರೋವಂಥದ್ದು. ಬಿಕಾಸ್ ನಾವು ಅವ್ರಿಗೆ ಏನು ಕೊಡ್ತೀವಿ, ಇದೊಂದು ಅಂದರೆ ನನ್ನೊಂದು ಬಿಗ್ ಬಾಸ್ ಶೋ ಅಲ್ಲಿ ನೋಡಿದರೆ ಅಥವಾ ನಾನೊಂದು ಎಂಟರ್ಟೈನ್ಮೆಂಟ್ ಕೊಡ್ಬೋದು ಅಷ್ಟೇ ಅವ್ರಿಗೆ. ಅಷ್ಟಕ್ಕೆ ಅವ್ರು ನಮ್ಗೆ ಇಷ್ಟು ಪ್ರೀತಿ ಕೊಡ್ತಾರೆ ಅಂತಂದರೆ ನಿಜವಾಗ್ಲೂ ಐ ಫೀಲ್ ದಟ್ ಐ ಆಮ್ ರಿಯಲಿ ಬ್ಲೆಸ್ಡ್. ಇದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಖುಷಿ ಇದೆ. ಓಕೆ, ಇನ್ನು ನೀವು ಮನೆ ಒಳಗಡೆ ಇದ್ದಾಗ ಕಾಮನ್ ಅನ್ಸುತ್ತೆ ಅದು. ಬಹುಶಃ ಯಾವುದೇ ಕಂಟೆಸ್ಟೆಂಟ್ ಒಳಗಡೆ ಇದ್ರೂ ಹೊರಗಡೆ ಪಾಸಿಟಿವ್ ನೆಗೆಟಿವ್ ಆಗೋದೆಲ್ಲ ಕಾಮನ್. ಅದು ಒಬ್ರು ಇವಾಗ ಯಾರೋ ನನಗೆ ಯಾರೋ ಒಬ್ರು ಕಂಟೆಸ್ಟೆಂಟ್ ಇಷ್ಟ ಅಂದರೆ ಆಬ್ವಿಯಸ್ಲಿ ಅವ್ರ ಅಪೋಸಿಟ್ ಇರೋರ ನಾವು ಹೇಟ್ ಮಾಡ್ತೀವಿ, ಅದು ಕಾಮನ್ ಇದ್ದಿದೆ. ಬಟ್ ಇಂಥ ಸಮಯದಲ್ಲಿ ಹಳೆ ಕಂಟೆಸ್ಟೆಂಟ್ ಒಬ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಸಂಗೀತ ಶೃಂಗೇರಿ ಅವರು. ಅವರ ಇನ್ಸ್ಟಾ ಮೂಲಕ ನಿಮ್ಗೊಂದು ಸ್ಟೋರಿ ಹಾಕ್ತಾರೆ, ಮೋಕ್ಷಿತ ತುಂಬ ಸ್ಟ್ರಾಂಗ್ ಆಗಿರಿ ನೀವು ಅನ್ನೋದೊಂದು ಮೆಸೇಜ್ ಕೂಡ ಕೊಡ್ತಾರೆ. ನನಗೆ ಗೊತ್ತಿಲ್ಲ ಇದ್ರ ಈ ವಿಚಾರ ನಿಮಗೆ ಗೊತ್ತಿದೆಯೋ ಇಲ್ವೋ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನಂಗೆ ಹೊರಗೆ ಬಂದ್ಮೇಲೆ ಹೇಳಿದ್ರು ನಂಗೆ ಈ ಥರ ಸುಮಾರು ಜನ ಹಿಂಗೆ ಬಿಗ್ ಬಾಸ್ ಹಿಮಿಣಿ ಅಂತ ಬೇರೆ ಕರೀತಾ ಇದ್ರು. ಸುಮಾರು ಜನ ಹಿಂಗೆ ನಿಮಗೆ ಸಪೋರ್ಟ್ ಮಾಡಿದ್ದಾರೆ, ಅದರಲ್ಲಿ ಇವರು ಸಂಗೀತ ಅವರು ಒಬ್ರು ಅಂತ ಹೇಳಿ. ಸೊ ಅದಕ್ಕೆ ತುಂಬ ಖುಷಿ ಆಯಿತು ನನಗೆ. ಬಿಕಾಸ್ ಆಟ ನೋಡಿ ಒಬ್ರಿಗೊಬ್ರು ಹಿಂಗೆ ಅಂದರೆ ಆಟ ನೋಡಿ ಇಷ್ಟಪಡ್ತಾರೆ, ಬಟ್ ಈ ರೀತಿ ಸಪೋರ್ಟ್ ಮಾಡಿ ಒಂದು ಸ್ಟೋರಿ ಹಾಕೋದೆಲ್ಲ ಇದೆಯಲ್ಲ, ಅದೆಲ್ಲ ನಿಜವಾಗ್ಲೂ ತುಂಬಾ ದೊಡ್ಡ ವಿಷಯ. ಬಟ್ ಅವ್ರು ಅದನ್ನು ನನ್ನ ವಿಚಾರದಲ್ಲಿ ತೋರಿಸಿದ್ದು ಅದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅದಕ್ಕೆ ಥ್ಯಾಂಕ್ಸ್ ಅವ್ರಿಗೆ. ಓಕೆ, ಇನ್ನು ನೀವು ಮನೆ ಒಳಗಡೆ ಇದ್ದಾಗ ನಿಮಗೆ ಕ್ಯಾಪ್ಟನ್ಸಿದು ಒಂದು ಆಪ್ಷನ್ ಇರುತ್ತೆ. ನೀವು ಗೌತಮಿನ ಕೇಳಬೇಕಾಗುತ್ತೆ ಅನ್ನೋ ಕಾರಣಕ್ಕೆ, ಅಂದರೆ ಮತ್ತೆ ಬಕೆಟ್ ಹಿಡಿದು ನಾನು ಅವ್ರ ಜೊತೆಗೆ ಏನೋ ಅವ್ರ ಹತ್ರ ಬಕೆಟ್ ಹಿಡಿದು ಕ್ಯಾಪ್ಟನ್ ಆದೆ ಅನ್ನೋ ಮಾತು ಬಂದ್ಬಿಡತ್ತೆ, ನಾನು ಅದನ್ನು ಒಪ್ಕೊಳೋದಿಲ್ಲ ಅಂತ ಒಂದು ಒಳ್ಳೆ ಸ್ಟ್ಯಾಂಡ್ ತೊಗೊತೀರಿ. ಅಂದರೆ ಇವಾಗ ಆಟಕ್ಕೋಸ್ಕರ ನೀವು ಬದಲಾಗ್ಲೂಬಹುದಿತ್ತು ಅಲ್ಲಿ, ಯಾಕಂದರೆ ಒಂದೇ ಅವಕಾಶ, ಬಿಗ್ ಬಾಸಲ್ಲಿ ಮತ್ತೆ ಮತ್ತೆ ಅವಕಾಶ ಸಿಗೋದಿಲ್ಲ. ಬಟ್ ಅಷ್ಟು ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಏನು ಕಾರಣ ಆಯಿತು ಅಂತ? ನನ್ನ ವ್ಯಕ್ತಿತ್ವನೇ ಅದು. ನನಗದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಯಾರ ಹತ್ರನೂ ಹಂಗೆ ಬೇಡಲ್ಲ, ಅದೇ ನಾನು. ಓಕೆ, ಅಂದರೆ ನಿಮಗೆ ಅನ್ಸಿತ್ತು ಅಂದರೆ ನೆಕ್ಸ್ಟ್ ಏನಾದರೂ ನಾನು ಕ್ಯಾಪ್ಟನ್ ಆಗ್ಬೋದು, ಚಾನ್ಸಸ್ ಸಿಗುತ್ತೆ, ಅವಾಗ ನೋಡ್ಕೊಳೋಣ, ಆ ಥರದ್ದು ಏನಾದರೂ ಇತ್ತ ತಲೆನಲ್ಲಿ? ಅಥವಾ ಇಲ್ಲ ನನಗೆ ಬೇಡ, ಇದೇನು ಒಂದು ಕ್ಯಾಪ್ಟನ್ಸಿ ತಾನೇ ಹೋದ್ರೆ ಹೋಗ್ಲಿ ಅನ್ನೋದು ಥರ ಏನಾದರೂ ಇತ್ತ ನಿಮಗೆ? ಇನ್ ಫ್ಯೂಚರ್ ಡೇಸಲ್ಲಿ ಅದಕ್ಕೆ ಕ್ಯಾಪ್ಟನ್ ಆಗೋದಕ್ಕೆ ಏನೇನು ಎಫರ್ಟ್ಸ್ ಹಾಕಬೇಕೋ ಆ ಎಫರ್ಟ್ಸ್ ಹಾಕೋಣ. ಆದರೆ ಈ ಸಲ ನನಗೆ ಇವರಿಂದ ಸಿಗೋವಂಥ ಕ್ಯಾಪ್ಟನ್ಸಿ ಬೇಡ ಅಂತ ಅನಿಸಿತ್ತು. ಓಕೆ, ಇಲ್ಲಿ ಹೊರಗಡೆ ಹೇಗಿತ್ತು ಅಂತಂದರೆ, ಒಂದು ಹನುಮಂತು ಅವ್ರು ಗೆಲ್ತಾರೆ, ಇಲ್ಲ ಮೋಕ್ಷಿತ ಗೆಲ್ತಾರೆ, ಈ ಥರದ್ದು ತುಂಬ ಜನದ ಮನಸ್ಸಲ್ಲಿತ್ತು. ಬಟ್ ಮನೆ ಒಳಗಡೆ ಟಾಪ್ 4 ಅಂತ ನೀವು ಬಂದಾಗ ಸುದೀಪ್ ಸರ್ ಕೇಳ್ತಾರೆ ಮನೆಯಿಂದ ಯಾರು ಹೊರಗೆ ಹೋಗ್ತೀರಾ ಇವಾಗ ಅಂತಂದಾಗ, ಯಾರು ಹೋಗಲ್ಲ ಅಂದಾಗ ಎಲ್ಲರೂ ಕೈ ಎತ್ತಿದ್ದಾರೆ, ನೀವು ಮಾತ್ರ ಕೈ ಎತ್ತದಿಲ್ಲ. ಆಗ ಯಾಕೆ ಅಂತ ಅಂದರೆ ಕಾನ್ಫಿಡೆನ್ಸ್ ಏನಾದ್ರು ಕಡಿಮೆ ಆಗ್ಬಿಟ್ಟಿದೆ ಮೋಕ್ಷಿತ ಅವರಿಗೆ? ಹೌದು, ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ. ಹೌದು, ಯಾಕೆಂದರೆ ಮನೆಯವರೆಲ್ಲರೂ ಟಾಪ್ 6 ಮೋಕ್ಷಿತ ಇರೋದಕ್ಕೆ ಡಿಸರ್ವಿಂಗ್ ಇಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಯಾಕೆ ಅವ್ರು ಆ ಮಾತುಗಳನ್ನ ಹೇಳ್ತಾರೆ ಅಂತಂದರೆ, ಹನುಮಂತು ಸೇವ್ ಮಾಡಿರೋದ್ರಿಂದ ಆ ಮಾತುಗಳು ಬರುತ್ತೆ. ಒಂದು ವೇಳೆ ಹನುಮಂತು ಸೇವ್ ಮಾಡದೆ ಜನನೇ ನನ್ನ ಉಳಿಸಿದ್ದಿದ್ರೆ ಆ ಮಾತು ಅವ್ರು ಹೇಳ್ತಾ ಇರಲಿಲ್ಲ. ಹನುಮಂತು ಸೇವ್ ಮಾಡಿದ್ದಕ್ಕೆ ಆ ಮಾತು ತುಂಬ ಬರುತ್ತೆ. ಹನುಮಂತು ಸೇವ್ ಮಾಡಿದ್ದಕ್ಕೆ ಮೋಕ್ಷಿತ ಟಾಪ್ 6 ಇದ್ದಾರೆ, ಇಲ್ಲಾಂದ್ರೆ ಅವ್ರು ಎಲಿಮಿನೇಟ್ ಆಗಿರ್ತಿದ್ರು ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಭಯ ಇತ್ತು. ಟಾಪ್ 6 ನಾನು ಹೋಗ್ಬಿಡ್ತೀನಿ ಅನ್ನೋ ಒಂದು ಭಯ ಇತ್ತು. ನಾನು ಅದು ಇದು ತೋರ್ಸೋವಾಗ್ಲೂ, ಟಿವಿಲಿ ತೋರ್ಸೋವಾಗ್ಲೂ ನನ್ನ ಮುಖನ ಹಿಂಗೆ ಮುಚ್ಕೊಂಡು ಕೂತಿದ್ದೆ. ಆಗ ಮಂಜಣ್ಣ ಹಿಂಗಂದ್ರು, ನೀನ್ ಸೇಫ್ ಬಿಡು ಅಂತ ಹೇಳಿ ಹಿಂಗೆ ಅಂತಾರೆ ನನಗೆ. ಅವಾಗಲೇ ಶಾಕ್ ಆಗಿದ್ದು ನನಗೆ. ಅವಾಗ ನನಗೊಂದು ಸದ್ಯ ಅಂದರೆ ನಾನು ಹನುಮಂತು ಸೇವ್ ಮಾಡದೇ ಇದ್ರು ಜನ ನನ್ನ ಸೇವ್ ಮಾಡ್ತಿದ್ರು ಅನ್ನೋ ನಂಬಿಕೆ ಅಲ್ಲಿ ಬಂತು ನನಗೆ. ಅದಾದ್ಮೇಲೆ ಮಂಜಣ್ಣ ಹೋದಾಗಂತೂ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಮಂಜಣ್ಣನೇ ಹೋಗ್ಬಿಟ್ರ ಅಷ್ಟೇ, ಅವ್ರಿಗಿನ್ನ ನಾನು ಇಲ್ಲಿ ಸೇವ್ ಆಗಿ ಅಂದರೆ ಅವ್ರನ್ನ ಕಳಿಸಿ ನಾನು ಇಲ್ಲಿ ಇದ್ದೀನ ಅನ್ನೋ ಥರ ಅನಿಸ್ಬಿಡ್ತು ನನಗೆ. ಅದು ಇನ್ನೊಂಚೂರು ಜಾಸ್ತಿ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಮಾಡ್ತು. ಸರ್ ಯಾವಾಗ ಒಳಗಡೆ ಬರ್ತೀನಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ರು ಅವಾಗ ಅನಿಸ್ತು, ಈಗ 4 ನಾನು ಹೋಗ್ಬಾರ್ದು, 3 ಹೋದ್ರೂ ಪರವಾಗಿಲ್ಲ, 4 ಹೋಗ್ಬಾರ್ದು ಅಂತೇಳಿ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, 4 ಹೊರಗೆ ಬಂದೆ. ಬಟ್ 4th ಪೊಸಿಷನ್ ವಾಸ್ ನಾಟ್ ದಟ್ ಈಸಿ. ಹೌದೌದು, ಅದು ಈ ಟೈಮ್ ಬಂದಿರೋ ವೋಟಿಂಗ್ ನೋಡಿದ್ರೆ ಯಾವುದು ಈಸಿ ಅಲ್ಲ ಬಿಗ್ ಬಾಸ್ ಅಲ್ಲಿ. 6th ಪೊಸಿಷನ್ಗೆ 64 lakh ಅಂದ್ರೆ ಇನ್ 4th ಪೊಸಿಷನ್ ಅಟ್ಲೀಸ್ಟ್ 1 ಕೋಟಿ ಅಂತೂ ಇರುತ್ತೆ ನಾನು ಅನ್ಕೊಂಡಿರೋ ಪ್ರಕಾರ. 1 ಕೋಟಿ ವೋಟ್ ನನಗ್ ಬಂದಿದೆ, ಹಾಗಂದ್ರೆ ನಾನೇನ್ ಸುಮ್ನೆ ಅಲ್ಲ, ನನ್ನ ಫ್ಯಾನ್ಸ್ ಸುಮ್ನೆ ಅಲ್ಲ ಅಂತ ಅನ್ಕೊಂಡಿದ್ದೆ. ಆಚೆ ಬಂದ್ಮೇಲೆ ಅದನ್ನ ನೋಡ್ಬಿಟ್ಟು ಅನ್ನಿಸ್ತು, ಪಾಪ ನಾನೇ ನನ್ನ ಫ್ಯಾನ್ಸಿಗೆ ಹಂಗೆ ನನ್ನ 5th ಪೊಸಿಷನ್ ಇಟ್ಕೊಂಡು ಬೇಜಾರು ಮಾಡ್ಬಿಟ್ನೋ ಏನೋ ಅಂತ. ಬಟ್ ಆಗ ಏನ್ ಅನ್ಸ್ತು ಅಂದ್ರೆ, ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಭವ್ಯ ಹೊರಗೆ ಬಂದಾಗ, ನೀವು ಹೊರಗೆ ಬಂದಿದ್ದು ನನ್ಗೇನು ಬೇಜಾರೇ ಅನ್ನಿಸ್ತಾ ಇಲ್ಲ. ಅಂಡ್ ಮೋಕ್ಷಿತ್ ಅವ್ರು ಕೂಡ ಅವರು 5th ಪೊಸಿಷನ್ ಇಟ್ಕೊಂಡ್ ಬಿಡ್ತಾರೆ ಅವ್ರನ್ನ, ನಿಮ್ಮನ್ನ 6th ಇಟ್ಟು, ನಿಮ್ಮಿಬ್ರಿಗೆ ಯಾಕೆ ಕಾನ್ಫಿಡೆನ್ಸೇ ಇಲ್ವಾ ಅಂತ ಸುದೀಪ್ ಸರೇ ಬೇಜಾರಾಗ್ಬಿಡ್ತಾರೆ. ಆ ಕ್ಷಣಕ್ಕೆ ಏನ್ ಅನ್ನಿಸ್ತು ನಿಮ್ಗೆ ಅಂತ?
ಆ ಕ್ಷಣಕ್ಕೆ ಅದೇ ನಾನು ಹೇಳದ್ನಲ್ಲ, ನನ್ಗೆ ಅದೊಂದು ಆ ಮನೇಲಿ ಎಲ್ಲರೂ ಹಂಗೆ ಹೇಳ್ತಿದ್ದಿದ್ರಿಂದ ನಾನು ಹಂಗಾಗಿದ್ದೆ. ಯಾರನ್ನೇ ಕೇಳಿ ನೀವು ಮೋಕ್ಷಿತಾ 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 ಅಂತಾನೆ ಬರ್ತಿತ್ತು. ನಾನು ಹನುಮಂತು ಇಬ್ಬರೇ ಭವ್ಯ ಅವ್ರ ಹೆಸರು ತಗೊಂಡಿದ್ದೀನಿ, ಮಿಕ್ಕಿದ ಜಾಸ್ತಿ ಮೆಜಾರಿಟಿ ನನಗೆ ಇದ್ದಿದ್ದು. ಸೊ ಅವಾಗ ಅದೊಂಥರ ಮೆಂಟಲಿ ಹಂಗೆ ಅನ್ಸೋದು ಹೌದು. ಬಿಕಾಸ್ ನಮ್ಗೆ ಆಚೆ ಬೇರೆ ಏನು ಸಂಪರ್ಕ ಇರಲ್ಲ, ಏನು ಗೊತ್ತಿರಲ್ಲ. ಈ ಮನೆಯವ್ರು ಹಿಂಗೆ ಹೇಳೋವಾಗ ಅದು ಮೆಂಟಲಿ ನಮ್ಮನ್ನ ಡ್ರೈನ್ ಮಾಡೇ ಮಾಡುತ್ತೆ. ಸೊ ಹಾಗಾಗಿ ನಾನು ಹಂಗೆ ಹೇಳ್ದೆ. ಬಟ್ ಆಚೆ ಬಂದ್ಮೇಲೆ ನಂಗೆ ಗೊತ್ತಾಯ್ತು ಇಡೀ ಸೈನ್ಯನೇ ಇದೆ, ನಾನು ಯಾಕೆ ಗುರು ಅಲ್ಲಿಗೆ ಇಟ್ಕೊಂಡೆ ಅಂತೇಳಿ ನಂಗೆ ಆವಾಗ ಅನಿಸ್ತು. ಓಕೆ, ಇನ್ನ ಮಂಜು ಅವರು ನಿಮಗಿಂತ ಮುಂಚೆ ಎಲಿಮಿನೇಟ್ ಆದಾಗ ಏನ್ ಅನಿಸ್ತು ಅಂತ? ಯಾಕಂದ್ರೆ ಅವರು ಒಂಥರ ಓಡೋ ಕುದುರೆ ತರ ಇದ್ರು ಅಂಡ್ ಗೆಲ್ಲೋ ಕುದುರೆ ಆಕ್ಚುಲಿ. ಹೊರಗಡೆ ಎಲ್ರಿಗೂ ಇತ್ತು ಮಂಜಣ್ಣ ಈ ಸಲ ಕಪ್ ಹೊಡಿತಾರೆ. ಸ್ಟಾರ್ಟಿಂಗ್ ಒಂದ್ 6-7 ವೀಕ್ಸ್ ನೋಡಿದಾಗ ಮನೆಯವರಿಗೂ ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ. ಆಮೇಲೆ ಯಾವ್ದೇ ಈ TRP ಇದು ಏನೇ ಬಂದ್ರು ತಗೊಂಡಾಗ ಎಲ್ಲ ಮಂಜಣ್ಣನ ಮೇಲೆ ಇಡ್ತಾ ಇದ್ರು. ಅಂತ ಸಮಯದಲ್ಲಿ ಅವ್ರು ನಿಮ್ಗಿಂತ ಮುಂಚೆ ಎಲಿಮಿನೇಟ್ ಆಗ್ಬಿಡ್ತಾರೆ. ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂಡ್ ಅವ್ರು ಅದಕ್ಕೆ ರೀಸನ್ ಏನಿರ್ಬೋದು ಅನ್ಸುತ್ತೆ? ಶಾಕಿಂಗ್. ಡ್ಯಾನ್ಸ್ ಮಾಡಕ್ ಕರ್ಕೊಂಡೋದ್ರಲ್ಲ, ಮೇ ಬಿ ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರ ನನ್ನ ಅಂತ ಅನ್ಕೊಂಡೆ. ನೋಡಿದ್ರೆ ಮಂಜಣ್ಣನ ಕರ್ಕೊಂಡೋದ್ರು, ಅದು ನಂಗೆ ನಿಜ ಶಾಕಿಂಗ್ ಆಗಿತ್ತು. ಓ, ಆವಾಗ ಅದೊಂದ್ ಕಡೆ ಶಾಕು ಇತ್ತು, ಒಂದ್ ಕಡೆ ಖುಷಿನೂ ಇತ್ತು. ಸದ್ಯ ಅಂದ್ರೆ ನಾನು ಇನ್ನ ಇದ್ದೀನಲ್ಲ ಅನ್ನೋ ಒಂದು ಖುಷಿ ಇತ್ತು. ಅಂಡ್ ಮಂಜು ಅವರಿಗೆ ತುಂಬಾ ಮನೆಯಲ್ಲಿ ವಾರ್ನಿಂಗ್ಸ್ ಕೊಡ್ತಾ ಇದ್ದಿದ್ದು, ಅಂದ್ರೆ ನೀವ್ ಎಚ್ಚೆತ್ಕೊಳ್ಬೇಕು, ಇದು ನಿಮ್ಗೆ ವೇಕಪ್ ಕಾಲ್ ಅಂತ. ನನಗೆ ಗೊತ್ತಂಗೆ ಹೈಯೆಸ್ಟ್ ಟೈಮ್ಸ್ ಹೇಳಿರೋ ಸುದೀಪ್ ಸರ್, ಅದು ಬಿಟ್ರೆ ನೀವೇನೆ. ಎಲ್ಲಿ ಮಂಜಣ್ಣವ್ರು ಎಡವುದ್ರು ಅಂತ ನಿಮ್ಮ ಪ್ರಕಾರ? ಅವ್ರಿಗೆ ಸೀಸನ್ 11 ಅವ್ರು ಬಂದ್ಬಿಟ್ಟು ಈ ಸೀಸನ್ ಅಲ್ಲಿ ಯಾರು ಗೆಲ್ಬೋದು ಅಂತ ಹೇಳಿದ್ರೆ ಮಂಜಣ್ಣ ಅಂತ ಹೇಳ್ಬಿಟ್ಟು ಹೋದ್ರು. ಅದಾದ್ಮೇಲಿಂದ ಅವ್ರಿಗೇನಾದ್ರೂ ಓವರ್ ಕಾನ್ಫಿಡೆನ್ಸ್ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಹಂಗಾಯ್ತೋ ಏನೋ. ಓಕೆ, ಇನ್ನ ಮನೆಯಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ, ಅದು ಎಲ್ರಿಗೂ ಒಂಥರ ಶಾಕಿಂಗ್ ಇರುತ್ತೆ. ಐಶ್ವರ್ಯ ಶಿಶಿರು ನೀವು ನಿಂತ್ಕೊಂಡು ಮಾತಾಡ್ತಿರ್ತೀರಿ, ಅದೊಂದು ಪ್ಯಾಟರ್ನ್ ಇದನ್ನ ಏನೋ ನಾಮಿನೇಟ್ ಮಾಡೋಣ, ಒಂದು ಟಾರ್ಗೆಟ್ ನಾಮಿನೇಟ್ ಮಾಡೋಣ ಅಂತ. ಅದು ಹಿಂದೆ ಮುಂದೆ ಏನಾಗಿದೆ ನಮಗೂ ಗೊತ್ತಿಲ್ಲ. ನೀವು ಆ ಸ್ಥಳದಲ್ಲಿ ಇರೋದ್ರಿಂದ, ನೀವು ಮಾತಾಡಿರೋದ್ರಿಂದ ನೀವೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೋದಾ ಅಂತ? ಈ ಹಿಂದೆ ಏನಾಗಿರುತ್ತೆ ಅಂತಂದ್ರೆ, ಡಿಸರ್ವಿಂಗ್ ಇರೋರೆಲ್ಲರೂ ಹೋಗ್ತಾ ಇದಾರೆ ಮನೆಯಿಂದ ಹೊರಗೆ, ಡಿಸರ್ವಿಂಗ್ ಇಲ್ಲದೆ ಇರೋರೆಲ್ಲ ಇಲ್ಲಿ ಉಳ್ಕೊಂತಾ ಇದ್ದಾರೆ ಅನ್ನೋ ಒಂದು ಡಿಸ್ಕಷನ್ ಆಗಿ, ಸೊ ಹಾಗಾಗಿ ನಾವು ಇಲ್ಲ ಡಿಸರ್ವಿಂಗ್ ಇರೋರ್ನ ನಾವು ಕಳ್ಸೋದಕ್ಕಿಂತ ಡಿಸರ್ವ್ ಇಲ್ಲದೆ ಇರೋರ್ನ ಕಳಿಸ್ಬೇಕು ಅನ್ನೋ ಥರ ಅಲ್ಲೊಂದು ಮಾತುಕತೆಗಳು ನಡೀತಾ ಇರುತ್ತೆ. ಅವಾಗ ಅವ್ರು ಆ ಟೈಮಲ್ಲಿ ಆ ಮಾತನ್ನ ಅವ್ರು ಹೇಳೋದು. ಸೊ ಬಟ್ ಯಾವಾಗ್ಲೂ ಡಿಸರ್ವಿಂಗ್ ಅಂದ್ರೆ ಏನಾಗ್ತಿತ್ತು ಅಂದ್ರೆ ಅಲ್ಲಿ ತುಂಬಾ ತಪ್ಪುಗಳು ನಡೆಯೋದು. ಆ ತಪ್ಪುಗಳು ಹೈಲೈಟ್ ಆಗ್ತಾ ಇರ್ಲಿಲ್ಲ. ಅದ್ ಬಿಟ್ಬಿಟ್ಟು ಪಾಪ ಯಾರೋ ಮನೇಲಿ ಏನೋ ಅವ್ರು ಸೈಲೆಂಟ್ ಆಗಿದ್ದಾರೆ, ಈ ತರ ರೀಸನ್ಸ್ಗಳಿಗೆಲ್ಲ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರು. ಆಗ ಐಶು ಈ ತರ ಏನೇನೋ ಮಾಡ್ತಿರೋರೆಲ್ಲರೂ ಆರಾಮಾಗಿ ಸೇಫ್ ಆಗ್ತಾ ಬರ್ತಾ ಇದ್ದಾರೆ, ಮಿಕ್ದವ್ರು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಟೇಕ್ ಅ ಕಾಲ್, ಅಂದ್ರೆ ವಿ ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಅವ್ರು ಆ ಮಾತನ್ನ ಹೇಳ್ತಾರೆ. ಓಕೆ, ಇನ್ನ ಮನೆಯಲ್ಲಿ ತ್ರಿವಿಕ್ರಮ್ ಅವ್ರನ್ನ ಅತಿ ಹೆಚ್ಚು ಅನಲೈಸ್ ಮಾಡಿದ್ದು ನೀವೇನೆ. ಅಂದ್ರೆ ತ್ರಿವಿಕ್ರಮ್ ಆಟ ಯಾವ ಶೈಲಿಲಿ ಇದೆ, ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದ್ರಿ ನೀವು. ಅದೇ ರೀಸನ್ಗೆ ನೀವು ತ್ರಿವಿಕ್ರಮ್ಗೆ ಯಾವಾಗಲೂ ಕ್ಲೋಸ್ ಆಗ್ಲೇ ಇಲ್ವಾ ಅಂತ? ಅದ್ ಏನೋ ಗೊತ್ತಿಲ್ಲ, ನನಗೆ ಅವ್ರ ಜೊತೆ ಕ್ಲೋಸ್ ಆಗ್ಬೇಕಂತ ಅನ್ನಿಸ್ಲೇ ಇಲ್ಲ ನನಗೆ. ನಿಮ್ಗೆ ಅನ್ಸುತ್ತಾ ಅಂದ್ರೆ ತ್ರಿವಿಕ್ರಮ್ ಟಾರ್ಗೆಟ್ ಮಾಡಿ ಒಬ್ಬೊಬ್ರನ್ನೇ ಮನೆಯಿಂದ, ಅಂದ್ರೆ ಅವ್ರಿಗೆ ಕ್ಲೋಸ್ ಇರೋರ್ನ ಒಬ್ಬೊಬ್ರನ್ನ ಮನೆಯಿಂದ ಕಳ್ಸಿದ್ರು ಅಂತ? ಯಾಕಂದ್ರೆ ಮಂಜಣ್ಣವ್ರು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಈ ಮಾತು ಹೇಳಿದ್ರು, ತ್ರಿವಿಕ್ರಮ್ ಅಂದ್ರೆ ಅವರು ಒಂದು ಪ್ಯಾಟರ್ನ್ ಇಟ್ಕೊಂಡು ಆಟ ಆಡಿದ್ದಾರೆ, ತಪ್ಪು ಅಲ್ಲ, ಅದು ಆಟಕ್ಕೆ ಬೇಕಾಗಿರೋದೇ ಅದು. ಸೊ ನಾನು ಅನಲೈಸ್ ಮಾಡಿರೋ ಪ್ರಕಾರ ತ್ರಿವಿಕ್ರಮ್ ಅವ್ರಿಗೆ ಯಾರ್ಯಾರು ಕ್ಲೋಸ್ ಇದ್ರು, ಅಂದ್ರೆ ಇವಾಗ ಯಾರಾದ್ರೂ ಗಲಾಟೆ ಆದ್ರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡೋದು, ಅದನ್ನ ಕ್ಲಿಯರ್ ಮಾಡ್ಕೊಳೋದು, ಸೊ ದಟ್ ಅವ್ರು ನೆಕ್ಸ್ಟ್ ಅವ್ರನ್ನ ನಾಮಿನೇಟ್ ಮಾಡೋದಿಲ್ಲ. ಸೊ ಈ ತರ ಪ್ಯಾಟರ್ನ್ ಇಟ್ಕೊಂಡು ತ್ರಿವಿಕ್ರಮ್ ಆಟ ಆಡಿದ್ದು ಅಂತ ಹೇಳಿ ನೀವ್ ಅದನ್ನ ಒಪ್ಕೊಂತೀರಾ? ಅಂದ್ರೆ ನಿಮಗದು ನಿಮ್ಮ ಅನುಭವಕ್ಕೆ ಬಂದಿದ್ಯಾ ಅದು? ಅಂದ್ರೆ ಅವ್ರು ಯಾರ ಜೊತೆಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಕಂಟಿನ್ಯೂ ಮಾಡಕ್ ಬಿಡ್ತಾ ಇರ್ಲಿಲ್ಲ, ಹೋಗಿ ಕುತ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಡೋರು. ಕ್ಲಿಯರ್ ಮಾಡ್ಕೊಂಡಾಗ ಅವ್ರನ್ನ ನಾಮಿನೇಟ್ ಮಾಡೋ ಅಂತ ಒಂದು ಯೋಚನೆ ನಮ್ಗಳಿಗೆ ಬರ್ತಾ ಇರ್ಲಿಲ್ಲ, ಹಿಂಗಾಗ್ತಿತ್ತು. ಓಕೆ, ಇನ್ನ ಈ ರೆಸಾರ್ಟ್ ಟಾಸ್ಕ್ ಅಂತ ಬಂದಾಗ ನನಗೆ ಗೊತ್ತಿದ್ದಂಗೆ ಮೋಕ್ಷಿತ್ ಅವ್ರು ಅತಿ ಹೆಚ್ಚು ಎಂಜಾಯ್ ಮಾಡಿದ ಟಾಸ್ಕ್ ಅನ್ಸುತ್ತೆ ಬಹುಶಃ ಅದು. ಸ್ಪೆಷಲಿ ನೀವು ಗೆಸ್ಟ್ ಆಗಿದ್ದಾಗ ರಜತ್ ಅವ್ರು ಬಂದು ನಿಮ್ಮ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಹೇಗಿತ್ತು ಅದು, ಆ ಫನ್ನಿ ಮೂಮೆಂಟ್ಸ್ ಎಲ್ಲ? ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವ್ರು ಹಂಗೆಲ್ಲ ಬಿಹೇವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಅದು ಗೊತ್ತಿಲ್ಲದೆ ಬರ್ತಾ ಇತ್ತು ಅವ್ರ ಕಡೆಯಿಂದ, ನನ್ನ ಕಡೆಯಿಂದನೂ ಅದೊಂಥರ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಷನ್ಸ್ಗಳು ಹೋಗ್ತಾ ಇತ್ತು. ಯಾವುದೇ ರೀತಿಯಾದ ಪ್ಲಾನಿಂಗ್ ಅಂತೂ ಇರಲಿಲ್ಲ ಅದರಲ್ಲಿ. ಬಟ್ ಆ ಟಾಸ್ಕ್ನ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು, ತುಂಬ ಚೆನ್ನಾಗಿತ್ತು ಅದು. ಆ್ಯಂಡ್ ನಂದು ರಜದ್ದು ಕಾಂಬೋ ತುಂಬ ಚೆನ್ನಾಗಿತ್ತು ಅಂತ ಹೊರಗೆ ಬಂದ್ಮೇಲೆ ಗೊತ್ತಾಯ್ತು ನನಗೆ. ಓಕೆ, ಇನ್ನ ಧನರಾಜ್ ಅವ್ರ ಜೊತೆ ಮನೆಯಲ್ಲಿ 2 ಟೈಮು ತುಂಬಾ ಒಂದು ದೊಡ್ಡ ಗಲಾಟೆ ಆಗ್ಬಿಡುತ್ತೆ. ಆ ಟೈಮಲ್ಲಿ ಅವ್ರು ನಿಮ್ಗೊಂದು ಪದ ಬಳಸ್ತಾರೆ, ಅಹಂಕಾರಿ ಅಂತೇಳಿ. ನೀವು ತುಂಬಾ ಫೀಲ್ ಆಗ್ಬಿಡ್ತೀರಿ, ನೈಟ್ ಹೊತ್ತೆಲ್ಲ ಕುತ್ಕೊಂಡು ಅಳ್ತಿರ್ತೀರಿ. ಅಂದ್ರೆ ತುಂಬಾ ಲೋ ಫೀಲ್ ಆಗಿತ್ತ ಹೇಗೆ ಅಂತ ಆ ಟೈಮಲ್ಲಿ?
ಅಂಡ್ ಧನರಾಜ್ ಯೂಶಲಿ ಯಾರ ಜೊತೆನೂ ಗಲಾಟೆ ಮಾಡೋ ವ್ಯಕ್ತಿ ಅಲ್ಲ, ಗಲಾಟೆ ಮಾಡಿದ್ರು ಆ ಕ್ಷಣಕ್ಕೆನೆ ಸರಿ ಮಾಡ್ಕೊಂತ ಇದ್ದಿದ್ ವ್ಯಕ್ತಿ. ಅಂತವ್ರ ಮಧ್ಯೆ ನಿಮ್ಮಿಬ್ರು ಗಲಾಟೆ ಅಂದ್ರೆ ಇಡೀ ಮನೆಯಲ್ಲಿ ಯಾರಾದ್ರೂ ತುಂಬಾ ರಿಸರ್ವ್ಡ್ ಓರಾಯ್ತು ಅವ್ರ ಪಾಡಾಯ್ತು ಅಂತ ಇರ್ತಾ ಇದ್ದಿದ್ದೆ ನೀವು ಮತ್ತೆ ಧನರಾಜು. ನಿಮ್ಮಿಬ್ರ ಮಧ್ಯೆನೇ ಅದೊಂದು ದೊಡ್ಡ ಗಲಾಟೆ ಆಗ್ಬಿಡುತ್ತೆ. ಆ ಸಿಚುವೇಶನ್ ಹೇಗಿತ್ತು ಅಂತ? ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ಗಲಾಟೆ ಆಗುತ್ತೆ ಅಂತ ಹೇಳಿ. ಬಟ್ ಅದು ಗಲಾಟೆ ಆದಾಗ ಫೀಲ್ ಆಗಿದ್ದು ಹೌದು. ಈ ಪದ ಅಂದ್ರೆ ಅಹಂಕಾರಿ ಅಂತ ಹೇಳ್ಬಿಟ್ರಲ್ಲ, ನನ್ನ ಅಹಂಕಾರಿನಾ, ನಂಗೆ ಅಹಂಕಾರ ಇದೆ ಅಂತ ನಿಮಗೆ ಅನ್ಸುತ್ತಾ ಅಂತೆಲ್ಲ ನಾನು ಕೇಳಿದ್ದೀನಿ ಶಿಶಿರ್ ಹತ್ರ, ಐಶು ಹತ್ರ. ಆಗ ಅವರಿಬ್ಬರೇ ನನ್ನ ಸಮಾಧಾನ ಮಾಡಿದ್ದು, ಇಲ್ಲ ಹಾಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಹಂಗೆಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದೊಂದು ಬ್ಯಾಡ್ ಟೈಮ್ ಅದು. ಬೇಕಂತೇಳಿ ಅವರು ಮಾತಾಡಿಲ್ಲ. ಆ್ಯಂಡ್ ಅದೊಂದು ಚಟುವಟಿಕೆ, ಆ ಚಟುವಟಿಕೆಯಲ್ಲಿ ನಾನು ಕಳಪೆ ಕೊಟ್ಟಿದ್ದನ್ನು ಅವರು ಸೀರಿಯಸ್ ಆಗಿ ತೊಗೊಂಡ್ರು. ಆ್ಯಂಡ್ ಅವರು ನನಗೆ ಕಳಪೆ ಕೊಟ್ಟರು. ಅದನ್ನು ನಾನು ಕಳಪೆ ಕೊಟ್ಟೆ ಅಂತ ಅವ್ರು ನನಗೆ ಕಳಪೆ ಕೊಡ್ತಿದ್ದಾರೆ ಅನ್ನೋದು ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಸೊ ಹಾಗಾಗಿ ನಡೆದಂಥ ಒಂದು ಕಾನ್ವರ್ಸೇಷನ್ ಅದು ಹೋಗ್ತಾ 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 ಪೀಕಿಗೆ ಹೋಯ್ತು. ಅದೊಂದು ಗಲಾಟೆ ಆಯಿತು. ಬಟ್ ಯಾರು ಅದಾದ್ಮೇಲೆ ನಾವು ಈ ವೀಕೆಂಡಲ್ಲಿ ಸಾಲ್ವ್ ಮಾಡ್ಕೊಂಡು ಮತ್ತೆ ಅದು ಆರಾಮಾಗಿ ಅದೇ ರೀತಿ ಹೋಯ್ತು. ಓಕೆ, ಗೌತಮಿ ಮತ್ತೆ ಮಂಜು ಫ್ರೆಂಡ್ಶಿಪ್ನ ಬಿಟ್ಟು ಮೋಕ್ಷಿತ್ ಅವ್ರು ಏನು ಹೊರಗೆ ಬಂದ್ರು, ಅದು ಅವರ ಅಷ್ಟು ಏನಿದೆ ಅಂದ್ರೆ ಸೀಸನ್ ಇದೆ, ಆ ಸೀಸನ್ನಲ್ಲಿ ದಿ ಬೆಸ್ಟ್ ಡಿಸಿಷನ್ ಅಂತ. ಹೌದು, ಅದರಿಂದನೇ ಇವತ್ತು ಮೋಕ್ಷಿತ್ ಅವ್ರು ಇಲ್ಲಿವರೆಗೂ ಬಂದು ಇಷ್ಟು ಫಿನಾಲೆವರೆಗೂ ಇರೋದಕ್ಕೆ ಕಾರಣ ಆಯ್ತು ಅಂತ. ಅಂದ್ರೆ ಯಾವ ಟೈಮಲ್ಲಿ ನಿಮ್ಗೆ ಟ್ರಿಗರ್ ಆಯ್ತು ಅಂತ, ನನಗೆ ಇದನ್ನ ಆಗಲ್ಲ, ವರ್ಕೌಟ್ ಆಗಲ್ಲ, ನಾನು ಇಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ಇವರಿಂದ ನಾನು ಹೊರಗೆ ಬರಬೇಕು ಅಂತ ಯಾವ ಟೈಮಲ್ಲಿ ಅನಿಸ್ತು ನಿಮಗೆ ಅಂತ? ಟ್ರಿಗರ್ ಅನ್ನೋ ಥರ ಏನೂ ಆಗಲಿಲ್ಲ. ಅಲ್ಲಿ ನಾನು ಏನೇ ಡಿಸಿಷನ್ಸ್ ತೊಗೊಂಡ್ರು ಗೌತಮಿ ಅದಕ್ಕೆ ಮಧ್ಯದಲ್ಲಿ ಏನೋ ಒಂದು ಹೇಳೋರು, ನನ್ನ ಕನ್ವಿನ್ಸ್ ಮಾಡಕ್ಕೆ ನೋಡೋರು. ಸೊ ಅವಾಗ ಅನ್ಸಕ್ಕೆ ಶುರುವಾಯಿತು, ಇಲ್ಲಿ ನನ್ನ ಒಪಿನಿಯನ್ಸಿಗೆ ತಕ್ಕಾಗಿ ಬದುಕಬೇಕೇ ಹೊರತು ಅವ್ರು ಯಾರೋ ಕೊಡೋ ಒಪಿನಿಯನ್ಸು ಇಲ್ಲ ಅವ್ರು ಏನೋ ಹೇಳ್ತಾರೆ ಅನ್ನೋದಕ್ಕೆ ಅವ್ರ ಒಪಿನಿಯನ್ಸಿಗೆ ನಾನು ಸ್ಟಿಕ್ ಆನ್ ಆಗಬಾರ್ದು. ಇಲ್ಲಿ ಬಂದಿರೋದು ನಾನು ನನ್ನ ಆಟ ಆಡೋದಕ್ಕೆ. ನನ್ನ ಒಪಿನಿಯನ್ಸ್ನ ಹೇಳ್ದೆ ಅವ್ರು ಹೇಳೋದನ್ನ ಕೇಳ್ಕೊಂಡು ನಾನು ಅವ್ರಿಗೆ ತಕ್ಕಾಗಿ ನಡ್ಕೋತು ಅಂತಂದರೆ ಇಲ್ಲಿ ನಾನು ಏನು ಅಂತ ಅನ್ನಿಸ್ತು. ಆಮೇಲೆ ಯಾವಾಗ ಒಂದು ಚಟುವಟಿಕೆಯಲ್ಲಿ ಅವರಿಬ್ರಿಗೊಬ್ಬರೇ ಹೂ ಕೊಟ್ಕೋತಾರೆ, ಆವಾಗ ಅನ್ಸಕ್ಕೆ ಶುರುವಾಯಿತು ನಾನು ಏನಿಲ್ಲಿ. ಆ್ಯಂಡ್ ಮನೇಲೂ ಕೆಲವೊಂದು ಮಾತುಗಳು ಹಾಗೆ ಬರ್ತಾ ಹೋಗುತ್ತೆ, ಅವರಿಬ್ರ ಮಧ್ಯೆ ಮೋಕ್ಷಿತ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗಿದ್ದಾರೆ ಅಂತ ಆಗುತ್ತೆ. ಆ್ಯಂಡ್ ಮಂಜಣ್ಣನ ಮೇಲೆ ಯಾರಿಗೇನೇ ಕೋಪ ಇದ್ರು ಆ ಕೋಪನೆಲ್ಲ ಅವ್ರು ನನ್ನ ಮೇಲೆ ಗೌತಮಿ ಮೇಲೆ ತಗೋತಾ ಇರ್ತಾರೆ. ಒಂದ್ಸಲ ಕ್ಯಾಪ್ಟನ್ಸಿಯಿಂದ ಹೊರಗಿಡೋವಾಗ್ಲೂ ಆ ಕ್ಯೂಬ್ಸಲ್ಲಿ ಹಂಗೆ ಆಗುತ್ತೆ. ಸುರೇಶ್ ಅಣ್ಣನ ಹತ್ರ ನಾನು ಕೇಳಿದಾಗ ಸುರೇಶ್ ಅಣ್ಣ ಹೇಳಿದ್ದದೆ, ನೀವು ಮಂಜಣ್ಣನ ಜೊತೆ ಇದ್ದೀರಲ್ಲ ಅದಕ್ಕೆ ನಿಮ್ಮನ್ನು ಹೊರಗಿಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನನ್ನ ಗೌತಮಿನ. ಹನುಮಂತು ಕ್ಯಾಪ್ಟನ್ ಆದಾಗ. ಸೊ ಈ ಥರ ಎಲ್ಲ ನಡೀತಿರೋವಾಗ ಆವಾಗ ನನಗೆ ಅನ್ಸಕ್ಕೆ ಶುರುವಾಯಿತು, ಇಲ್ಲೇ ಇತ್ತು ಅಂತಂದ್ರೆ ನಾನು ಕಳ್ಕೊತೀನಿ, ಇದಕ್ಕೆ ನಾನು ದಾರಿ ಮಾಡ್ಕೊಡ್ಬಾರ್ದು, ಐ ಹ್ಯಾವ್ ಟು ಟೇಕ್ ಅ ಕಾಲ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗೆ ಬರೋದು ನಾನು. ಓಕೆ, ಇನ್ನ ಅಂದ್ರೆ ಸೀಸನ್ ಮಿಡ್ ಅಲ್ಲಿ ಆಕ್ಚುಲಿ ಶಿಶಿರು ನೀವು ಸ್ಟಾರ್ಟಿಂಗ್ ಇಂದಾನೆ ಕ್ಲೋಸ್ ಇರ್ತೀರಿ, ಬಟ್ ಗೌತಮಿ ಮತ್ತೆ ಮಂಜು ಅವ್ರ ಜೊತೆ ನೀವಿದ್ದಾಗ ಇವ್ರ ಜೊತೆ ಸ್ವಲ್ಪ ಕನೆಕ್ಷನ್ ಒಂಚೂರು ಕಡಿಮೆ ಆಗಿರುತ್ತೆ. ಬಟ್ ಫೈನ್ ಡೇ ನೀವು ಅವ್ರ ಜೊತೆ ಬಂದು ರಾತ್ರಿ ಪೂರ್ತಿ ಮಾತಾಡ್ತೀರಿ ಕೂತ್ಕೊಂಡು, ಅವ್ರ ಜೊತೆ ಮತ್ತದೊಂದು ಫ್ರೆಂಡ್ಶಿಪ್ ಬೆಳೆಯತ್ತೆ. ಅವರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಹೊರಗಡೆ ಬಂದು ಅವರು ನಿಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಅಂಡ್ ತುಂಬಾ ಜೆನ್ಯೂನ್ ಮೋಕ್ಷಿತ ಅಂತ ಹೇಳಿ ಸಾಕಷ್ಟು ಪ್ರಚಾರ ಮಾಡಿದ್ದಾರೆ ಅವರು. ಅವ್ರಿಬ್ರ ಬಗ್ಗೆ ಏನ್ ಹೇಳ್ತೀರಿ? ಶಿಶಿರ್ದು ನಂದು ಫ್ರೆಂಡ್ಶಿಪ್ ಎಲ್ಲೂ ಕಟ್ಟಾಗಿರ್ಲಿಲ್ಲ. ಅಲ್ಲಿ ಏನಾಯ್ತು, ನರ್ಕದಲ್ಲಿದ್ದಾಗ ನಾವಿಬ್ರೆ ಒಂದು ನರ್ಕನ ಒಂದು ಆ ಟಾಸ್ಕ್ ಮುಖಾಂತರ ಆಗಿರ್ಬೋದು, ಇಲ್ಲ ಅಲ್ಲಿ ಏನೇ ಒಂದು ಪ್ಲಾನಿಂಗ್ಸ್ ಆಗಿರ್ಬೋದು, ಅದೆಲ್ಲ ನಾವಿಬ್ರು ಒಂದು ಸ್ವಲ್ಪ ನಮ್ಮಿಬ್ರು ಥಾಟ್ಸ್ ಒಂದೇ ರೀತಿ ಆಗಿದ್ರಿಂದ ಅದು ನಾವಿಬ್ರು ಕುತ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ ಅದನ್ನ. ಸೊ ಅಲ್ಲಿ ನಾವಿಬ್ರು ಕನೆಕ್ಟ್ ಆಗಿದ್ದು ಹೌದು. ಅದಾದ್ಮೇಲೆ ನಾವು ಸ್ವರ್ಗಕ್ಕೆ ಬಂದ ತಕ್ಷಣ ಇಲ್ಲಿ ಗೌತಮಿ ಜೊತೆ ನಾನು ಜಾಸ್ತಿ ಕ್ಲೋಸ್ ಆಗೋದೆ. ಆಗ ಶಿಶಿರ್ ಜೊತೆ ಮಾತುಕತೆ ಇರ್ತಿತ್ತು, ಬಟ್ ಅಷ್ಟ್ರ ಮಟ್ಟಕ್ಕೆ ಇರಲಿಲ್ಲ. ಬಟ್ ಈ ಥರ ಎಲ್ಲ ಆಗ್ತಿರ್ಬೇಕಾದ್ರೆ ಮುಂಚೆಯಿಂದಾನು ಶಿಶಿರ್ ಜೊತೆ ಅದೊಂದು ಬಾಂಡಿಂಗ್ ಇದ್ದಿದ್ರಿಂದ ಆ ಮನೇಲಿ ನಾನು ಯಾರ ಹತ್ರನಾದ್ರು ನನಗೆ ಅನಿಸ್ತಿರೋದನ್ನ ನಾನು ಶೇರ್ ಮಾಡ್ಕೊಳ್ಳೇಬೇಕು. ಅದು ಚಾಡಿ ಅಲ್ಲ, ಅದು ಹ್ಯೂಮನ್ ಟೆಂಡೆನ್ಸಿ. ನನಗೆ ಹಿಂಗೆ ಆಗ್ತಿದೆ ಅನ್ನೋದನ್ನ ನಾನು ಶೇರ್ ಮಾಡ್ಕೊಳ್ಬೇಕು. ಶೇರ್ ಮಾಡ್ಕೊಳ್ದೆ ನನ್ನ ಮನಸ್ಸಲ್ಲೇ ಇಟ್ಕೊಂಡು ನಾನು ನೋವು ಅನುಭವಿಸ್ಲಾ? ಆಗಲ್ಲ. ಇವಾಗ ಮಂಜಣ್ಣಂಗಾದ್ರೆ ಗೌತಮಿ ಇದ್ರು, ಗೌತಮಿಗಾದ್ರೆ ಮಂಜಣ್ಣ ಇದ್ರು, ನನಗೆ ಯಾರಿದ್ರು ಅಲ್ಲಿ? ನಾನು ಶೇರ್ ಮಾಡ್ಕೋಬೇಕು ಅಂದಾಗ ನಾನು ಶಿಶಿರ್ ಹತ್ರ ಐಶು ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಹಿಂಗೆಲ್ಲ ಆಗ್ತಿದೆ, ನಾನು ಏನು ಮಾಡಲಿ, ಇಲ್ಲಿ ನಾನೇ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀನಾ ಅಥವಾ ಇಲ್ಲಿಂದ ನಾನು ಹೊರಗೆ ಬರೋದು ಒಳ್ಳೇದಾ ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೆ. ಆ ಟೈಮಲ್ಲಿ ಅವರು ಒಂದಿಷ್ಟು ಸಲಹೆಗಳನ್ನ ಕೊಟ್ಟರು. ಆ್ಯಂಡ್ ಪ್ರತಿ ಸಲ ನಾನು ಕುಗ್ದಾಗ್ಲೂ ಅಥವಾ ನಾನು ಏನೇ ಒಂದು ಒಳ್ಳೇದು ಮಾಡಿದಾಗ್ಲೂ ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಿದ್ದಾಗಿರ್ಬೋದು, ಅಥವಾ ನಾನು ಲೋ ಫೀಲ್ ಮಾಡ್ತಿದ್ದಾಗ ನನಗೆ ಸಪೋರ್ಟ್ ಮಾಡ್ತಿದ್ದಿದ್ದಾಗಿರ್ಬೋದು, ನನಗೆ ಒಂದು ಧೈರ್ಯ ಹೇಳ್ತಿದ್ದಿದ್ದಾಗಿರ್ಬೋದು ಅವರಿಬ್ಬರೇ. ಸೊ ಹಾಗಾಗಿ
ಅವರಿಬ್ಬರ ಬಗ್ಗೆ ದೇ ಆರ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ ಒಂದು ಫ್ರೆಂಡ್ಶಿಪ್ ಹಾಗೆ ಕಂಟಿನ್ಯೂ ಮಾಡೋಕ್ಕೂ ನಂಗೆ ಇಷ್ಟ ಇದೆ. ಓಕೆ. ಇನ್ನು ಮೋಕ್ಷಿತ್ ಅವರು ಆಲ್ಮೋಸ್ಟ್ ಎಲ್ಲ ಟು ದಿ ಪಾಯಿಂಟೇ ಮಾತಾಡ್ತಾ ಇದ್ದಿದ್ದು ಯಾವಾಗಲೂ. ಮೋಕ್ಷಿತ್ ಅವರು ಯಾರ ಜೊತೆನಾದ್ರೂ ಜಗಳ ಮಾಡ್ತಾ ಇದ್ರು ನಿಂತ್ಕೊಂಡು ಅಂತಂದ್ರೆ ಎದುರುಗಡೆ ಇರೋರಿಗೆ ಮಾತು ಬರ್ತಾ ಇರ್ಲಿಲ್ವಾ ಅಂತ. ಎಕ್ಸಾಂಪಲ್ ಹೇಳ್ತೀನಿ. ಒಂದು, ನೀವು ಕಾರಿಂದ ಇಳಿದು ಬರ್ತೀರಿ ತ್ರಿವಿಕ್ರಮ್ ಅವರು. ಇನ್ನೊಂದು ಲಾಸ್ಟಲ್ಲಿ ಮಡಕೆ ಹೊಡೆಯೋ ಟಾಸ್ಕ್ ಸಿಗುತ್ತೆ ನಿಮಗೆ. ಅಲ್ಲೂ ಕೂಡ ನೀವು ತ್ರಿವಿಕ್ರಮ್ ಮತ್ತೆ ಮಂಜಣ್ಣ ಅವರಿಗೆ ಮಾತಾಡ್ತೀರಿ. ರಜತ್ ಮತ್ತು ಮಂಜಣ್ಣ ಅವ್ರಿಗೆ ಮಾತೇ ಬರೋದಿಲ್ಲ ಅಲ್ಲಿ. ಅಂದ್ರೆ ನೀವೇನ್ ಮಾತಾಡ್ತಿದ್ರು ಅವ್ರಿಗೆ ಹೆಂಗಂದ್ರೆ ಆನ್ಸರ್ ಮಾಡೋದು ಬೇರೆಯವರಿಗೆ ಆನ್ಸರ್ ಮಾಡೋದೇ ಬೇರೆ ರೀತಿ ಇರುತ್ತೆ. ನಿಮಗೆ ಆನ್ಸರ್ ಮಾಡುವಾಗ ಒಂಥರ ಸೈಲೆಂಟ್ ಆಗಿಬಿಡ್ತಾರೆ ಅವರು. ಅಂದ್ರೆ ಮೋಕ್ಷಿತ್ ಅವ್ರು ಅಷ್ಟು ಟು ದಿ ಪಾಯಿಂಟ್ ಮಾತಾಡ್ತಿದ್ರ ಅವರಿಗೆ, ಅಂದ್ರೆ ಅವ್ರ ತಪ್ಪನ್ನ ಅಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ರ ಅಂತ. ಅವ್ರು ಯಾಕೆ ಮಾತಾಡ್ತಿರ್ಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಏನಿದೆ ಆ ಪಾಯಿಂಟ್ಗೆ ಅದು ಏನು ಸತ್ಯ ಇದೆ ಅದನ್ನೇ ನಾನು ಮಾತಾಡ್ತಾ ಇದ್ದಿದ್ದು. ಸುಮ್ಮನೆ ನಾನು ಏನೋ ಹುಟ್ಟಿಸ್ಕೊಂಡು ಮಾತಾಡೋದಾಗ್ಲಿ, ಏನೋ ಕ್ರಿಯೇಟ್ ಮಾಡ್ಕೊಂಡು ಮಾತಾಡೋದಾಗ್ಲಿ ನಾನು ಮಾಡ್ತಾ ಇರಲಿಲ್ಲ. ಅಲ್ಲಿ ಏನು ನಡೆದಿರುತ್ತೆ, ಅಲ್ಲಿ ಏನು ಆಗಿದೆ ಅದನ್ನು ಮಾತ್ರ ಮಾತಾಡ್ತಿದ್ದೆ ಹೊರತು, ಅವ್ರು ಏನು ಮಾತಾಡಿದ್ದಾರೆ ಅದನ್ನು ಮಾತ್ರ ಮಾತಾಡ್ತಿದ್ದೆ ಹೊರತು ಸುಮ್ಮನೆ ನಾನು ನಂದು ಊಹಾಪೋಹನೋ ಅಥವಾ ಏನೋ ಸುಳ್ಳು ಹೇಳೋದು ಆ ಥರ ನಾನು ಮಾಡ್ತಾ ಇರಲಿಲ್ಲ. ಅಕಸ್ಮಾತ್ ನಾನು ಸುಳ್ಳು ಹೇಳಿದ್ರು ನೋಡೋ ಆಡಿಯನ್ಸ್ಗೆ ಗೊತ್ತಾಗುತ್ತೆ ಅದು ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ. ಸೊ ಹಾಗಾಗಿ ಅಲ್ಲಿ ಸುಳ್ಳು ಹೇಳೋ ಅಂಥದ್ದು ಏನೂ ಇರಲಿಲ್ಲ. ಸೊ ನಾನು ಹೇಳ್ತಿದ್ದು ನಿಜ ಅಂತ ಅವ್ರಿಗೆ ಗೊತ್ತಿತ್ತಲ್ಲ ಮೇ ಬಿ. ಸೊ ಹಾಗಾಗಿ ಅವ್ರು ಏನಾದ್ರು ಸೈಲೆಂಟ್ ಆಗ್ತಿದ್ರು ಏನೋ. ಓಕೆ. ಇಷ್ಟು ಅಂದರೆ ಪೂರ್ತಿ ಸೀಸನ್ ನೀವು ಇದ್ದಿದ್ರಿಂದ ಅಲ್ಲಿ ನೀವು ತಗೊಂಡಿರೋದು ಯಾವುದಾದ್ರೂ ಒಂದು ಡಿಸಿಷನ್, ನಾನು ಇದು ತಗೊಂಬಾರ್ದಿತ್ತು ಅಂತ ಯಾವುದಾದ್ರೂ ಒಂದು ರಿಗ್ರೆಟ್ ಇದೆಯಾ ನಿಮಗೆ? ಯಾವುದೂ ಇಲ್ಲ. ಯಾವುದೂ ಇಲ್ಲ. ನೀವೇನ್ ಮಾಡಿದೀರಾ ಅದಷ್ಟು ನಿಮಗೆ ಕರೆಕ್ಟ್ ಅನ್ಸಿದೆ. ಸೊ ನೀವು ಅದನ್ನ 100% ಯಾವ್ದು ಇಲ್ಲ ಅಂತ ಹೇಳ್ತೀನಿ. ಓಕೆ. ಬಿಗ್ ಬಾಸ್ ನಲ್ಲಿ ನಿಮಗೆ ಮರೆಯೋಕೆ ಆಗದೆ ಇರೋಂಥದ್ದು ಅಂದ್ರೆ ಲೈಫ್ ಲಾಂಗ್ ನಾನು ಇದನ್ನ ಕ್ಯಾರಿ ಮಾಡ್ತೀನಿ ಅಂದ್ರೆ ಸೀಸನ್ ಆಬ್ವಿಯಸ್ಲಿ ನೀವು ಕ್ಯಾರಿ ಮಾಡ್ತೀರಿ, ಯಾಕಂದ್ರೆ ಅದು ಲೈಫಲ್ಲಿ ಒಂದು ಪಾರ್ಟ್ ಇವಾಗ. ಬಟ್ ಅಲ್ಲಿ ಇಂಥದ್ದೊಂದು ಕ್ಷಣ ನನಗೆ ಮರೆಯೋಕೆ ಆಗಲ್ಲ ಅನ್ನೋದು ಯಾವ್ದಾದ್ರು ಇದೆಯಾ? ಇಂಥದ್ದೊಂದು ಕ್ಷಣ ಅಂದ್ರೆ ಅದೇ ಮಂಜಣ್ಣನ ಜೊತೆ ಯುರಾಣಿ ಟಾಸ್ಕಲ್ಲಿ ಜಗಳ ಆಡ್ತೀನಲ್ಲ, ಅದು ಸ್ವಲ್ಪ ತುಂಬಾ ಫೀಲ್ ಆಗಿತ್ತು ನನಗೆ. ಅದಕ್ಕೆ ಇಡೀ ರಾತ್ರಿ ಎಲ್ಲ ಹತ್ತಿದ್ದೆ ನಾನು. ಸೊ ಅದನ್ನ ಮರೆಯೋಕೆ ಆಗಲ್ಲ. ಬಹುಶಃ ರಾಣಿಯಾಗಿ ಹತ್ತಿರೋದು ನೀವೇ ಅನ್ಸುತ್ತೆ ಹಿಸ್ಟ್ರಿನಲ್ಲೇ. ಹೌದು ಹೌದು. ಯೂಶಲಿ ರಾಣಿ ಅಂದ್ರೆ ಒಂಥರ ಅದೊಂದು ಏನೋ ಅದೊಂದು ಅವರ ಇರತ್ತೆ, ಆಮೇಲೆ ಜೊತೆಗೆ ಅಷ್ಟು ಜನ ಇರ್ತಾರೆ. ಬಟ್ ಬಹುಶಃ ನೀವು ಒಬ್ರೆ ಒಂಟಿ ರಾಣಿ ಆಗ್ಬಿಟ್ಟಿದ್ರಿ ಅಲ್ಲಿ. ನನಗೆ ಹಂಗೆ ಕಿತ್ತಾಡಕ್ಕೆ ಜಗಳ ಆಡಕ್ಕೆ ಕಷ್ಟ. ಅದು ತೀರಾ ಅವತ್ ಮಾತಾಡಿದ್ದು, ಆ ಥೂ ಅಂದಿದ್ದು ಅವೆಲ್ಲ ನನಗೆ ಸ್ಪೆಷಲಿ ಅಣ್ಣನ ಸ್ಥಾನ ಕೊಟ್ಟವರಿಗೆ, ನಾವು ಅವ್ರ ಜೊತೆ ಇದ್ದು ಕ್ಲೋಸ್ ಇದ್ದವ್ರು ನಮ್ಗೆ ಯಾರೋ ಆತರ ಮಾತಾಡ್ತಾರೆ ಅಂದಾಗ ಸ್ವಲ್ಪ ಹರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅವ್ರು ನನಗೆ ಮಾತಾಡಿದ್ದು ನಂಗೆ ಹರ್ಟ್ ಆಗಿತ್ತು, ನಾನು ಅವ್ರಿಗೆ ಮಾತಾಡಿದ್ದು ನಂಗೆ ಹರ್ಟ್ ಆಗಿತ್ತು, ಎರಡೂ ಹರ್ಟ್ ಆಗಿತ್ತು ನನಗೆ. ಓಕೆ. ಇನ್ನ ತ್ರಿವಿಕ್ರಮ್ ಅವರು ಮನೆಯಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ಪಾರು ಸೀರಿಯಲ್ ನೋಡ್ತಾ ಇದ್ದೆ, ಮೋಕ್ಷಿತ್ ಅವ್ರ ಫ್ಯಾನ್ ನಾನು ಅಂತ. ಪಾಪ ಅವ್ರು ಅಷ್ಟೆಲ್ಲ ಹೇಳಿ ನಿಮ್ಮ ಹತ್ರ ಕ್ಲಾರಿಟಿ ತಗೊಂಡು ನಿಮ್ ಜೊತೆ ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಮೋಕ್ಷಿತ್ ಅವ್ರು ಅಷ್ಟು ಸ್ಟ್ರಾಂಗ್ ಆಗಿ ಡಿಸೈಡ್ ಆಗ್ಬಿಟ್ಟಿದ್ರ ಅಂತ, ಅಂದ್ರೆ ನನಗೆ ಈ ವ್ಯಕ್ತಿ ಯಾಕೋ ಸ್ವಲ್ಪ ಫೇಕ್ ಅನ್ನಿಸ್ತಾರೆ, ಬೇಡ ಅಂತ ಅಷ್ಟು ಸ್ಟ್ರಾಂಗ್ ಆಗಿ ಡಿಸೈಡ್ ಆಗ್ಬಿಟ್ಟಿದ್ರ ಅಂತ. ನಂಗೆ ಏನೋ ಗೊತ್ತಿಲ್ಲ, ಆ ವ್ಯಕ್ತಿ ಜೊತೆ ಕನೆಕ್ಟ್ ಆಗ್ಬೇಕಂತಾನೆ ಅನ್ನಿಸ್ಲಿಲ್ಲ ಸ್ಟಾರ್ಟಿಂಗ್ ಇಂದ. ಓಕೆ. ಇನ್ನ ಭವ್ಯ ಅವರು ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಹೇಳೋದಿದ್ರೆ, ಕೊನೆಯಲ್ಲಿ ಇಬ್ರು ಒಟ್ಟೊಟ್ಟಿಗೆ ಗೇಮ್ಸ್ ಆಡ್ತೀರಿ, ತುಂಬಾ ಚೆನ್ನಾಗಿ ಆಟ ಆಡ್ತೀರಿ. ಸ್ಪೆಷಲಿ ಆ ವಾಟರ್ ಗೇಮ್ ಅಂತೂ ಭವ್ಯ ಪಾಪ ಅದು ಪೂಲ್ ನೀರಂತ ಗೊತ್ತಿಲ್ಲದೆ ಕುಡಿದು ಬಿಡ್ತಾರೆ ನೀರ್ನೆನೆ. ಹೇಗಿತ್ತು ಆ ಗೇಮ್ ಅಂಡ್ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಹೇಗಿತ್ತು ಅಂತ? ಯಾವ ನೀರು ಕುಡಿತಾರೆ ಹೇಳಿ ಅವರು? ನೀವು ಒಳಗಡೆ ಇರ್ತೀರಾ, ಅದು ತೊಟ್ಟಿ ಒಳಗಡೆ ಮಲ್ಕೊಂಡಿರ್ತೀರಲ್ಲ, ಪಾಪ ಅವರಿಗೆ ನೀರ್ ತಗೊಂಡೋಗಿ ಅದನ್ನ ಇನ್ನೊಂದು ಡ್ರಮ್ಮಿಂಗ್ ಆಗ್ಬೇಕಿತ್ತಲ್ಲ, ಪಾಪ ಸುಸ್ತಾಗ ಅದೇ ನೀರ್ನೇ ಕುಡಿದು ಬಿಡ್ತಾರೆ. ಹೌದಾ? ಇದು ಗೊತ್ತಿರ್ಲಿಲ್ಲ. ಬಟ್ ನಂದು ಭವ್ಯ ಕಾಂಬೋ ಚೆನ್ನಾಗಿರ್ತಾ ಇತ್ತು. ಅಂದ್ರೆ ಟಾಸ್ಕ್ ಏನೇ ಬಂದ್ರು ನಾವು ಆಕ್ಚುಲಿ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಹನುಮಂತು ಗೆದ್ದು ಅವರು ಟಿಕೆಟ್ ಫಿನಾಲೆಗೆ ಟಾಸ್ಕ್ ಆಡೋದಕ್ಕೆ ಅಂತ ಅವರು ಸೆಲೆಕ್ಟ್ ಆಗ್ತಾರೆ. ನಾನು ಮತ್ತೆ ಭವ್ಯ ಅವ್ರು ಇರ್ತೀವಿ, ಆ ಕಡೆ ಮಂಜಣ್ಣ ಮತ್ತೆ ಗೌತಮಿ ಇರ್ತಾರೆ. ಬಿಗ್ ಬಾಸ್ ಹೇಳ್ತಾರೆ, ನೀವೇನಾದ್ರೂ ಇವಾಗ ತಂಡನ ಬದಲಾಯಿಸ್ಕೋತೀರಾ ನೋಡಿ ಅಂತ ಹೇಳಿ. ಆವಾಗ ಭವ್ಯ ನಾನು ಮಾತಾಡ್ಕೊಳ್ಳೋದು ಇಷ್ಟೇ, ಇಲ್ಲಿವರೆಗೂ ಆಟ ಆಡ್ಕೊಂಡ್ ಬಂದಿದೀವಿ ಒಂದೇ ಟೀಮಲ್ಲಿ, ನಾವಿಬ್ರೇ ಇರೋಣ, ಏನಾಗುತ್ತೋ ಆಗ್ಲಿ, ಗೆಲ್ತೀವೋ ಸೋಲ್ತೀವೋ ಇಬ್ರು ಒಟ್ಟಿಗೆ ಇರೋಣ ಅಂತಾನೆ ನಾವು ಮಾತಾಡ್ಕೊಳ್ಳೋದು. ಅಂಡ್ ಈ ಲಾಸ್ಟ್ ವೀಕ್ ಫಿನಾಲೆ ವೀಕ್ ಅದೇ 6 ಟಾಸ್ಕ್ ನಾವೇನ್ ಆಡ್ತೀವಿ, ಫಸ್ಟ್ ಟಾಸ್ಕಲ್ಲಿ ಅವ್ರು ನನಗೆ ಚಾನ್ಸ್ ಕೊಡ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಪ್ರೂವ್ ಮಾಡ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ಅವ್ರು ರೀಸನ್ ಕೊಟ್ಟಿರ್ಬೋದು, ಮೋಕ್ಷಿತ ಅವರು 100% ಕೊಡ್ತಾರೆ, ಬಟ್ ಆದ್ರೂ ಅಷ್ಟು ಬೆಸ್ಟ್ ಕೊಡಲ್ಲ ಆಟದಲ್ಲಿ ಅಂತ ಹೇಳಿ ಅವ್ರು ಹೇಳಿದ್ರು ರೀಸನ್. ಬಟ್ ಆದ್ರೂ ಅವ್ರು ನನಗೆ ಅದನ್ನ ಕೊಟ್ಟಿದ್ದಕ್ಕೆ ನಾನು ಪ್ರೂವ್ ಮಾಡ್ಕೊಳಕಾಯ್ತು. ಮಿಸ್ಜಡ್ಜ್ ಮಾಡ್ಬಿಟ್ರ ನಿಮ್ಮನ್ನ ಅಲ್ಲಿ ಅಂತ? ಎಲ್ಲಿ ಅಂದ್ರೆ ನಿಮಗೆ ಚಾನ್ಸ್ ಅಂದ್ರೆ ಅವ್ರು ಗೆಲ್ಲಲ್ಲ ಅನ್ಕೊಂಡು ನಿಮಗೆ ಚಾನ್ಸ್ ಕೊಟ್ಟು ಅವ್ರು ನಿಮ್ಮನ್ನ ಮಿಸ್ಜಡ್ಜ್ ಮಾಡ್ಬಿಟ್ರ ಅಲ್ಲಿ ಅಂತ? ಮಿಸ್ಜಡ್ಜ್ ಅಂತ ಏನಿಲ್ಲ, ಅವ್ರವ್ರ ಅನಿಸಿಕೆ, ಅದೇನು ಏನು ಮಾಡೋಕ್ಕಾಗಲ್ಲ. ಬಟ್ ಮೋಕ್ಷಿತ ಆಡಲ್ಲ ಅನ್ಕೊಂಡು ಅವ್ರು ಕೊಟ್ಟಿದ್ದು, ಬಟ್ ಅದರಲ್ಲಿ ನಾನು ಪ್ರೂವ್ ಮಾಡ್ಕೊಂಡೆ.
ಅವ್ರು ನನಗೆ ಕೊಟ್ಟಿದ್ದಕ್ಕೆ ನಾನು ಪ್ರೂವ್ ಮಾಡ್ಕೊಳಕ್ಕಾಯ್ತು, ಇಲ್ಲ ಅಂದಿದ್ರೆ ಆಗ್ತಾ ಇರ್ಲಿಲ್ಲ. ಅದು ನಿಮ್ದಿಬ್ರದ್ದು ಒಂದು ಜಂಪ್ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿತ್ತು. ಅಂದ್ರೆ ಫೀಮೇಲ್ ಫ್ರೆಂಡ್ಶಿಪ್ ಅಂತ ಏನ್ ಕರಿತೀವಲ್ಲ ನಾವು, ಅದಕ್ಕೆ ನೀವು ಗೆದ್ದಿದ ತಕ್ಷಣ ಓಡ್ ಬಂದು ಅವ್ರ ಮೇಲೆ ಎಗ್ರಿ ಕೂತ್ಕೊಳೋದು ಅದೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ. ಅಂದ್ರೆ ನಾವಿಬ್ರೇ ಹುಡುಗಿರು ಅದು ಗೆಲ್ತಿದ್ವಲ್ಲ, ಅದೊಂಥರ ಬೇರೆನೆ ಫೀಲ್ ಕೊಡ್ತಾ ಇತ್ತು ನಮ್ಗೆ. ಎಸ್ಪೆಷಲಿ ಆ ನೀರಿನ ಟಾಸ್ಕ್ ಅಲ್ಲಿ ಅದೇ ಅನ್ಕೊಂಡಿದ್ ನಾವು, ಮಂಜಣ್ಣನೇ ಇದ್ರಲ್ಲಿ ಗೆಲ್ಲೋದು, ಆದ್ರೂ 100% ನಾವು ಕೊಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅದ್ ಮಂಜಣ್ಣ ಅಲ್ಲ ನಾವೇ ಅಂತ ಅಂದಾಗ ಅದ್ ಬೇರೆನೆ ತರ ಅನ್ಸುತ್ತೆ. ಮಂಜಣ್ಣನ ಮುಂದೆ ನಾವು ಗೆದ್ಬಿಟ್ವಾ ಅಂದ್ರೆ ಅವ್ರು ಹೀಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅವ್ರ ಮುಂದೆ ನಾವು ಗೆದ್ಬಿಟ್ವಾ ಅಂತೇಳಿ ಅದೊಂದು ಫೀಲೇ ಬೇರೆ. ಯಾಕೆಂದ್ರೆ ನಮ್ಗೆ ಅಲ್ಲಿ ಏನೂ ಇರಲ್ಲ, ನಮ್ಮ ತಲೆಯಲ್ಲಿ ಯೋಚನೆಗಳಲ್ಲಿ ಏನಿರುತ್ತೆ, ಬರೀ ಟಾಸ್ಕ್ ಚೆನ್ನಾಗಿ ಆಡ್ಬೇಕು ಮನೇಲಿ ಅನ್ನೋದೊಂದೇ ಯೋಚನೆ ಇರುತ್ತೆ. ಹಂಗೆ ಗೆದ್ದಾಗ ಆ ಒಂದು ಫೀಲ್ ಇರುತ್ತಲ್ಲ, ಅದು ಆ ಫೀಲೇ ಬೇರೆ. ನಮ್ಗೆ ಅಕ್ಕಪಕ್ಕ ಯಾರು ಇರ್ತಾರೆ ಯಾರು ಇರಲ್ಲ ಏನು ನೋಡಲ್ಲ, ಹಂಗೆ ನೋಡ್ದೆ ಓಡಕ್ ಕೂತ್ಕೊಂಡಿರೋಂಥ ಒಂದು ಮೊಮೆಂಟ್ಸ್ಗಳವೆಲ್ಲ ಅದು. ಒಂದು ಲಾಸ್ಟ್ ಕ್ವೆಶನ್, ಸುದೀಪ್ ಸರ್ ನಿಮ್ಗೊಂದು ಮಾತು ಹೇಳ್ತಾರೆ, ಆ ರೆಡ್ ಕಲರ್ ಇದನ್ನ ಹಾಕ್ಬೇಕಾದ್ರೆ ಎಲ್ರಿಗೂ ನೀವು ನಡವಳಿಕೆಯಲ್ಲಿ ವ್ಯಕ್ತಿತ್ವದಲ್ಲಿ ತುಂಬಾ ಚೆನ್ನಾಗಿದ್ದೀರಿ, ತುಂಬಾ ಒಳ್ಳೆಯವರು ಅಂದಾಗ ಅವಾಗ ಸಿಕ್ಕಾಪಟ್ಟೆ ಇಮೋಷನಲ್ ಆಗ್ಬಿಡ್ತೀರಿ. ಒಬ್ಬ ಪರ್ಸನ್ಗೆ, ಒಬ್ಬ ಕಂಟೆಸ್ಟೆಂಟಿಗೆ ಅದಕ್ಕಿಂತ ಒಂದು ಉತ್ತಮವಾದ ಒಂದು ಫೀಡ್ಬ್ಯಾಕ್ ಏನಿದೆ ಅದು ಮತ್ತೊಂದು ಇನ್ಯಾರಿಗೂ ಸಿಗೋದಿಲ್ಲ. ಅದು ಸಿಕ್ಕಿದ್ರೆ ನಿಜವಾಗ್ಲೂ ಅದು ಅದೃಷ್ಟವಂತರನ್ನೇ. ಸೊ ಆ ಟೈಮಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ ಅಂದ್ರೆ ತುಂಬಾ ಇಮೋಷನಲ್ ಬೇರೆ ಆಗ್ಬಿಡ್ತೀರಿ. ಆ ಹಿಂದೆ ಒಂದು ಮಾತು ಕೇಳಿರ್ತಾರೆ, ಧನರಾಜು, ಚೈತ್ರ, ನಾನು 3 ಜನ ಕೂತಿರ್ತೀವಿ, ಯಾರು ಹೋಗ್ಬೇಕು ಮನೆಗೆ ಅಂತ ಕೇಳ್ತಾರೆ. ಧನರಾಜ್ ಚೈತ್ರ ಅಂತಾರೆ, ಚೈತ್ರ ಧನರಾಜ್ ಅಂತಾರೆ. ನಾನೇನು ಹೇಳಿರ್ಬೋದು ಹೇಳಿ, ನಾನೇ ಹೋಗ್ಬೇಕು ಅಂತಂದೆ, ನಾನೇ ಹೋಗ್ಬೇಕು ಅಂದೆ. ಸರ್ ಏನು ಮಾತಾಡಲ್ಲ. ಅಲ್ಲಿ ಹೊರಗೆ ಬಂದು ಕೂತಾಗ ಅವಾಗ ಹೇಳ್ತಾರೆ, ನಿಮ್ಮಲ್ಲಿ ಒಳ್ಳೆ ನಡತೆ ಇದೆ, ಒಳ್ಳೆ ವ್ಯಕ್ತಿತ್ವ ಇದೆ, ಆ್ಯಂಡ್ ಚೆನ್ನಾಗಿ ಆಟ ಆಡ್ತೀರಿ. ಬಿಗ್ ಬಾಸ್ ಅಂದರೆ ಬರೀ ಟಾಸ್ಕ್ ಅಲ್ಲ, ಇಟ್ಸ್ ಪರ್ಸ್ನಾಲಿಟಿ ಅಂತೇಳಿ. ಅಲ್ಲಿ ಅವ್ರು ನನಗೆ ಹೇಳಿ ನನ್ನ ಬೂಸ್ಟ್ ಮಾಡೋದವ್ರು. ಅಂದರೆ ಕುಗ್ಗಬೇಡಿ, ಇನ್ನ ಇದೆ, ಅಂದರೆ ನಿಮ್ಮಲ್ಲಿ ಇದಿಷ್ಟೆಲ್ಲ ಕ್ವಾಲಿಟೀಸ್ ಇದೆ, ಮತ್ತೆ ಯಾಕೆ ನಿಮ್ಮನ್ನೇ ನೀವೇ ಕುಗ್ಗಿಸ್ಕೋತಾ ಇದ್ದೀರಾ ಅಂತ ಹೇಳಿ ಅವ್ರು ನನಗೆ ಹೇಳೋವಂಥ ಒಂದು ಒಳ್ಳೆ ಮಾತುಗಳು ಅವ್ರು ನನ್ನ ಬಗ್ಗೆ. ಆ ಒಂದು ಅಪ್ರಿಸಿಯೇಷನ್ ಮಾತುಗಳೇ ನನಗೆ ಮುಂದಿನ ವಾರದಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ಕಾಯ್ತು. ಓಕೆ, ಇನ್ನು ಏನಂದ್ರೆ ನಾನು 1-2 ರೀಲ್ಸ್ ತೋರಿಸ್ಬೇಕು ನಿಮಗೆ. ನಿಮ್ಮ ದೊಡ್ಡ ಫ್ಯಾನ್ ಅವರು ಕಾರ್ತಿಕ್ ಗೌಡ ಅಂತ ಹೇಳಿ ಈ ಇನ್ಸ್ಟಾಗ್ರಾಮ್ನಲ್ಲಿ ಸ್ವಲ್ಪ ಈ ಆನಿಮಲ್ಸ್ ಎಲ್ಲ ವಿಡಿಯೋಸಿಗೆ ವಾಯ್ಸ್ ಡಬ್ ಮಾಡ್ತಾರೆ. ಅವರು ಫನ್ನಿ ಆಗಿರುತ್ತೆ. ಅವರು 2 ವಿಡಿಯೋ ಮಾಡಿದ್ದಾರೆ, ಅದು ನಿಮಗೋಸ್ಕರನೇ ಮಾಡಿರೋದು. ಅದನ್ನ ನೋಡಿ ಒಂದ್ಸಲಿ, ಆಮೇಲೆ ನಿಮ್ಮ ರಿಯಾಕ್ಷನ್ ಹೇಳಿ. ಮೋಕ್ಷಿ ಎಲಿಮಿನೇಟ್ ಆಗೋದು ಕಣ, 4th ಪ್ಲೇಸ್. ಎಲಿಮಿನೇಟ್ ಆಗೋದು ಕಣ, ಏನಂತೆ ಏನಂತೆ ಪರ್ತಲೆ ಎಲಿಮಿನೇಟ್ ಆಗೋದು ಕಣ, 4th ಪ್ಲೇಸ್. ಎಷ್ಟೇ ಪ್ಲೇಸ್ ಬಂತು ಅಲ್ಲ ಕಣ, ಜನರ ಮನಸ್ಸಲ್ಲಿ ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ. ಗೊತ್ತಾಯ್ತಾ? ಏನೋ ಹೇಳ್ತಿದ್ಯಾ, ಗೊತ್ತಾಯ್ತೀರಾ? ಗೊತ್ತಿರಿ ಇರೋ ಬಾರಲ್ಲಿ ಮಾತಾಡೋಣ. ಏನಪ್ಪ ಕಪ್ ಗೆದ್ದಿಲ್ವಲ್ಲೋ? ಕಪ್ಪೆ ಗೆಲ್ದಿರೋ RCB ಸಪೋರ್ಟ್ ಮಾಡ್ತೀವಂತೆ, ಮನ್ಸೂರ್ ಹುದ್ದೆ ಗೆದ್ದಿರೋ ಮೋಕ್ಷ ಸಪೋರ್ಟ್ ಮಾಡಿದೀನ. ಮುದ್ದೆ ಹೇಳ ಇವ್ನಿಗೆ ಏನಾದ್ರು ಗೊತ್ತಿಲ್ಲ, 1 ನಿಮಿಷ. ಅರ್ಥ ಆಯ್ತಾ? ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಗೌಡ ಅವರೇ, ಥ್ಯಾಂಕ್ ಯು. ಅದರಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ, ಒಂದು ಮೋಕ್ಷಿನ ಎಷ್ಟು ಇಷ್ಟಪಡ್ತೀರಾ ಅಂತ ಗೊತ್ತಾಗುತ್ತೆ, ಆ್ಯಂಡ್ ಮೋಕ್ಷಿ 4th ಪೊಸಿಷನಲ್ಲಿ ಎವಿಕ್ಟ್ ಆಗಿದ್ದಕ್ಕೆ ಎಷ್ಟು ಬೇಜಾರಾಯಿತು ಅಂತ ಗೊತ್ತಾಗುತ್ತೆ. ಆ ಬೇಜಾರನ್ನ ತೋರಿಸ್ಕೊಳ್ದೆ ಆದರೂ ನಮ್ಮ ಮೋಕ್ಷಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಎಷ್ಟು ಗೆಲ್ಲೋದು ಮುಖ್ಯ ಅಲ್ಲ, ಜನರ ಮನಸ್ಸಲ್ಲಿ ಉಳಿಯೋದು ಮುಖ್ಯ ಅಂತ ಹೇಳಿ ತೋರಿಸಿದ್ದೀರಾ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಆಮೇಲೆ ನೀವು ವಿತೌಟ್ ಮೇಕಪ್ ಇದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗತ್ತಂತೆ, ಅದನ್ನ ಕೂಡ ಯಾವುದೋ ಕಮೆಂಟ್ ಅಲ್ಲಿ ಹಾಕಿದ್ರು. ನಾ ಆಕ್ಚುಲಿ ವಿಡಿಯೋ ನೋಡಿದ್ರೆ ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು, ಅದನ್ನ ನಿಮಗೆ ತಲುಪಿಸ್ಬೇಕು ಅಂತ ಹೇಳಿ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ, ಹೇಗಾದ್ರೂ ನೋಡ್ಲಿ ನೀವು ಅದನ್ನ ಅಂತ ಹೇಳಿ. ಅಂಡ್ ಅದೇ ನಿಮ್ಮ ವಿತೌಟ್ ಮೇಕಪ್ ಲುಕ್ ಅವ್ರಿಗೆ ತುಂಬಾ ಇಷ್ಟ ಆಗತ್ತಂತೆ. ಥ್ಯಾಂಕ್ ಯು. ನನಗೂ ಅಷ್ಟೇ ವಿತೌಟ್ ಮೇಕಪ್ ಇರೋಕ್ಕೆ ಇಷ್ಟ. ಓಕೆ, ಅಂಡ್ ನಿಮಗೆ ಗೊತ್ತಿರುತ್ತಲ್ಲ, ಅಂದ್ರೆ ಇಯರ್ ಅಲ್ಲಿ ಯಾವ್ದಾದೆಲ್ಲ ಟ್ರಾಲ್ಸ್ ಇರುತ್ತೆ, ಇಲ್ಲ ಫೇಮಸ್ ಡೈಲಾಗ್ಸ್ ಇರ್ತವೆ, ಇದನ್ನೆಲ್ಲ ತಗೊಂಡು ಯಾರಾದ್ರೂ ಲಾಸ್ಟ್ ಅಲ್ಲಿ ಒಂದು ವಿಡಿಯೋಸ್ ಏನಾದ್ರು ಮಾಡೋದಿರತ್ತೆ. ನಿಮಗೆ ಗೊತ್ತಾ 2024 ಅಲ್ಲಿ ಅರ್ಥ ಆಯ್ತಾ ಅನ್ನೋದು ಒಂದು ಫೇಮಸ್ ಡೈಲಾಗ್. ಅದೇ ಹೇಳಿದ್ರು ನನಗೆ, ಸರ್ರೇ ಹೇಳಿದ್ರು, ಸುದೀಪ್ ಸರ್ ಹೇಳಿದ್ರು, ನಿಮ್ಮ ಡೈಲಾಗ್ ಅರ್ಥ ಆಯ್ತಾ ಅಂತ, ಅದೆಷ್ಟು ಫೇಮಸ್ ಆಗಿದೆ ಗೊತ್ತಾ ಅಂತ. ಅದನ್ನ ನಾನು ಇವತ್ತವರೆಗೂ ನೋಡಿ, ಒಂದ್ ನೋಡ್ದೆ, ಅರ್ಥ ಆಯ್ತಾ ಅಂತ ಹೇಳಿ ಮ್ಯಾಥ್ಸ್ ಟೀಚರ್ ಹತ್ರ ಏನೋ ಒಂದು ಬಂದಿತ್ತು, ಅದ್ ನೋಡ್ದೆ ಅಷ್ಟೇ. ಓಕೆ, ಅಂದ್ರೆ ಸದ್ಯ ನಾನು ಇಂಟರ್ವ್ಯೂನಲ್ಲಿ ಒಂದೇ ಸಲ ಹೇಳಿದ ಅರ್ಥ ಆಯ್ತಾ ಅಂತ ಅವರು, ಆಮೇಲೆ ಪ್ರತಿ ಆನ್ಸರ್ ಹೇಳಿ ಅದ್ ಯಾಕೆ ನಾನು ಸಲ ಹೇಳ್ದೆ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಒಬ್ರೊಬ್ರಿಗೂ ಒಂದೊಂದು ವರ್ಡ್ ಬರ್ತಾ ಇರುತ್ತಲ್ಲ, ಅಂದ್ರೆ ಆಕ್ಚುಲಿ ಇಲ್ಲ ಹಂಗಂದ್ರೆ ಈ ತರದ್ ಏನೋ ಬರ್ತಾ ಇರುತ್ತೆ, ಹಂಗೆ ಅರ್ಥ ಆಯ್ತು ಮೋಸ್ಟ್ಲಿ ಬಂದಿದೆ.
ಬಟ್ ಚೆನ್ನಾಗಿತ್ತು ಬಿಡಿ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಇಷ್ಟು ಫೇಮಸ್ ಆಗತ್ತೆ ಅಂತ ನೀವು ಅನ್ಕೊಂಡಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ ಅದನ್ನ. ಒಂದ್ಸಲ ಅರ್ಥ ಆಯ್ತಾ ಯುವರ್ ಸೇಫ್ ಅಂತಾನು ಹೇಳಿದಾರೆ ಸರ್. ಓಕೆ, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತ ರ್ಯಾಪಿಡ್ ಫೈರ್. ನಾನು ಒಬ್ರೊಬ್ರ ಹೆಸರು ಹೇಳ್ತೀನಿ, ಕಂಟೆಸ್ಟೆಂಟ್ ಹೆಸರು, ಅವ್ರಿಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡಿ. ಓಕೆ, ಯಮುನಾ ಅವರು. ಯಮುನಾ ಮ್ಯಾಮ್ ಸ್ವೀಟೆಸ್ಟ್. ಜಗದೀಶ್ ಫನ್. ಓಕೆ, ರಂಜಿತ್ ಆ ವ್ಯಕ್ತಿ ಹೇಗೆ ಅಂತಂತಂದ್ರೆ ತನ್ನ ಜೊತೆ ಇರೋರ್ನ ಯಾವತ್ತೂ ಕೈ ಬಿಡಲ್ಲ. ಹಂಸ. ಸ್ಪೋರ್ಟಿವ್. ಮಾನಸ. ಅವರು ಒಂಥರ ಲೇಡಿ ರ್ಯಾಂಬೋ. ಧರ್ಮ. ಜೆಂಟಲ್ಮನ್. ಅನುಷಾ ಡಾಲ್. ಐಶ್ವರ್ಯ ಸ್ವೀಟ್ ಹಾರ್ಟ್. ಶಿಶಿರ್. ಸ್ವೀಟ್ ಹಾರ್ಟ್. ಓ, ಇಬ್ರು ಸ್ವೀಟ್ ಹಾರ್ಟೇನಾ? ಓಕೆ, ಶೋಭಾ ಶೆಟ್ಟಿ. ಅವರು ತುಂಬಾ ದಿನ ಇರ್ಲಿಲ್ವಲ್ಲ, ಅಷ್ಟಾಗಿ ಅವ್ರ ಬಗ್ಗೆ ಗೊತ್ತಿಲ್ಲ. ಓಕೆ, ರಜತ್ ಪಟಾಕಿ. ಓಕೆ, ಚೈತ್ರ ಕುಂದಾಪುರ್. ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್. ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್. ಗೋಲ್ಡ್ ಸುರೇಶ್. ಆ ವ್ಯಕ್ತಿ ಹೇಗೆ ಅಂತಂದ್ರೆ ಯಾರೇನೇ ಹೇಳಿದ್ರು ಅದರಿಂದ ಕುಗ್ಗದೆ ಓವರ್ಕಮ್ ಮಾಡಿ ಬೆಸ್ಟ್ ಕೊಡುವಂಥ ವ್ಯಕ್ತಿ. ಧನ್ರಾಜ್. ಮಗು ಥರ ಅವರು. ಹನುಮಂತು. ಗೋಲ್ಡ್. ಓಕೆ, ತ್ರಿವಿಕ್ರಮ್ ಯಾರ ಜೊತೆಗೂ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಇಷ್ಟಪಡದೇ ಇರೋವಂಥ ವ್ಯಕ್ತಿ. ಭವ್ಯ. ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್. ಗೌತಮಿ ಪಾಸಿಟಿವಿಟಿ. ಓಕೆ, ಮಂಜು ಅವರು. ಮಂಜಣ್ಣ ಹೆಂಗರಳು. ಓಕೆ, ಫೈನ್. ಓಕೆ, ಮೋಕ್ಷಿತಾ ಅವರೇ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಅಂಡ್ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಅಂಡ್ ನಿಮ್ಮ ನೆಕ್ಸ್ಟ್ ಏನೆಲ್ಲ ಪ್ರಾಜೆಕ್ಟ್ಸ್ ಇದೆ ಅದೆಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್. ಇನ್ನಷ್ಟು ಸಕ್ಸಸ್ ನಿಮಗೆ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಪಾರು ಶುರು ಆದಮೇಲೆ ಫಸ್ಟ್ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ ನ್ಯೂಸ್ ಫಸ್ಟ್ ಅವ್ರಿಗೆ. ಅಂದರೆ ಆಫೀಸಿಗೆ ಹೋಗಿ ಇಂಟರ್ವ್ಯೂ ಅಂತ ಕಂಪ್ಲೀಟಾಗಿ ಕೊಟ್ಟಿದ್ದೆ ನ್ಯೂಸ್ ಫಸ್ಟ್ ಅವ್ರಿಗೆ. ಅಲ್ಲಿಂದ ಇಲ್ಲಿವರೆಗೂ ನನಗೆ ಒಂಥರ ಕಾನ್ಸ್ಟೆಂಟ್ ಸಪೋರ್ಟ್ ಕೊಡ್ತಾ ಇದ್ದೀರಾ ನೀವು. ಈಗಲೂ ಅಷ್ಟೇ, ಬಿಗ್ ಬಾಸಲ್ಲಿ ನಾನು ಒಳಗಿದ್ದಾಗಲೂ ಇರ್ಬೋದು ಅಥವಾ ಹೊರಗೆ ಬಂದಮೇಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಬಿಗ್ ಬಾಸ್ನ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಏನು ಅದು ಅಂದರೆ ನೀವು ಕೇಳಿದಂಥ ಕ್ವೆಶನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಮುಖಾಂತರ ಜನಕ್ಕೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯು ಗೈಸ್ ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ರಿಯಲಿ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಮೋಕ್ಷಿತಾ. ಥ್ಯಾಂಕ್ ಯು. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.